ತಲಕಡಿ ರೀ ನಾನ್ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸರಿ ಅಮ್ಮ ಹೋಗ್ಬಿಟ್ ಬಾ. ಹಾಗೆ ನಿಮ್ ತಂಗಿನ ತುಂಬಾ ಕೇಳ್ದೆ ಅಂತ ಹೇಳಿ. ಯಾಕೆ ಅವ್ರ ಅಜ್ಜಿನೂ ಕೇಳ್ದೆ ಅಂತ ಹೇಳ್ತೀನಿ. ಬೇಡ ಬುದ್ಧಿಗೆಷ್ಟು. ಸರಿ ನಾನ್ ಮನೇಲಿ 2 ದಿನ ಇರಲ್ಲ. ನಾನ್ ಮನೇಲಿ ಇಲ್ಲ ಅಂತ ಯಾವಳ ಜೊತೆ ಸುತ್ತಾಡೋದು, ನಿನ್ನ ದಪ್ಪ ಫ್ರೆಂಡ್ ಸಿದ್ದ ಅವ್ನ ಜೊತೆ ಪಾರ್ಟಿ ಮಾಡೋದು, ಇವೆಲ್ಲ ಮಾಡಿದ್ರೆ ಊರಿಂದ ಬಂದ ತಕ್ಷಣ ಡಿವೋರ್ಸ್ ಕೊಟ್ಬಿಡ್ತೀನಿ. ಕೊಟ್ಬಿಟ್ಟು ಹೋಗಿದ್ರೆ ಚೆನ್ನಾಗಿರೋದು. ಏನಂದ್ರಿ? ಏನಿಲ್ಲ ಕಣೆ, ಹುಷಾರಾಗಿ ಹೋಗ್ಬಿಟ್ಟು ಬಂದೆ. ಸರಿ ನಾನು ಅವಾಗ ಫೋನ್ ಮಾಡ್ತಿರ್ತೀನಿ. ನನ್ ಕಾಲ್ ಪಿಕ್ ಮಾಡ್ಬೇಕು. ಮಾಡಿದ್ರೆ ಮಾಡಿಲ್ಲ ಅಂದ್ರೆ ಬರ್ತದಂಗೆ ಡಿವೋರ್ಸ್ ಕೊಟ್ಬಿಡ್ತೀಯ. ಅಲ್ಲ, ಮಹಿಳಾ ಸಂಘದವ್ರ ಜೊತೆ ಕರ್ಕೊಂಡ್ಬರ್ತೀನಿ. ಒಂದೇ ರಿಂಗ್ ಫೋನ್ ತೆಗಿತೀನಿ. ಓಕೆ ಸರಿ ಬರ್ತೀನಿ ನಾನು. ಅಪ್ಪ ಏನ್ ಹೆಣ್ಮಕ್ಳಪ್ಪ ಮಾತಾಡ್ತಿರೋ ಮಹಿಳಾ ಸಂಘ ಅಂತ. ಹುಷಾರ್ ಕಣೆ. ನನ್ ಗಂಡನ್ ನಂಬಕ್ಕಾಗಲ್ಲ. ಈ ಗಂಡಸ್ರ ಬುದ್ಧಿನೇ ಇಷ್ಟು. ಅವ್ರ ಬುದ್ಧಿ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಯಾವ್ದಕ್ಕೂ ಫೋನ್ ಮಾಡಿ ತಿಳ್ಕೋಣ. ಹಲೋ ಹಲೋ, ಹೇಳಮ್ಮ. ಎಲ್ಲಿದ್ದೀರಾ? ಮನೇಲಿದ್ದೀನಿ. ಏನ್ ಮಾಡ್ತಿದ್ದೀರಾ? ಬುಕ್ ಓದ್ತಾ ಇದ್ದೆ. ಗ್ಯಾರಂಟಿನಾ? ಏನ್ ಗ್ಯಾರಂಟಿ ಕೊಡ್ಲಿ? ಮಿಕ್ಸಿ ಆನ್ ಮಾಡಿ ನೋಡೋಣ. ಹೌದಾ, 1 ನಿಮಿಷ ಇರು. ಬಂತಾ? ನಂಬಿಕೆ ಬಂತು. ಹಲೋ ರೀ, ಎಲ್ಲಿದ್ದೀರಾ? ಮನೇಲಿದ್ದೀನಿ ಕಣೆ. ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ ಕೊಡ್ಲಿ? ಮಿಕ್ಸಿ ಆನ್ ಮಾಡಿ ನೋಡೋಣ. 1 ನಿಮಿಷ. ಕೇಳಿಸ್ತಾ? ಓಕೆ. ನಂಬಿಕೆ ಬಂತಾ? ಬಂತು. ಓಕೆ ಸರಿ, ನಾನು ಆಮೇಲೆ ಮಾಡ್ತೀನಿ. ಸರಿ ಕಣೆ. ಎಂಜಾಯ್. ಚಿನ್ನ, ನಾವ್ ಮೀಟ್ ಮಾಡಿ 3 ತಿಂಗಳು ಆಯ್ತಲ್ಲ, ನೀನ್ ಯಾಕೆ ನನ್ನ ಮೀಟೇ ಮಾಡಲ್ಲ? 3 ತಿಂಗಳಿಂದ ನಾನು ಹೆಂಡತಿ ತವ್ರ ಮನೆಗೆ ಹೋಗಿಲ್ವಲ್ಲ. ತಿಂಗಳ ಕಳ್ಸ್ಬೇಕಲ್ವಾ? ಅವ್ಳು ಹೋಗಲ್ವಲ್ಲ. ದಿನ ನನ್ ಗಂಡನ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಜಾಸ್ತಿ ಆಗ್ತಿದೆ. ಎಲ್ಲಿದಾರೋ, ಏನ್ ಮಾಡ್ತಿದಾರೋ, ಯಾವ್ದಕ್ಕೂ ಫೋನ್ ಮಾಡಿ ತಿಳ್ಕೋಣ. ಹಲೋ, ಎಲ್ಲಿದ್ದೀರಾ? ಮನೇಲಿದ್ದೀನಿ ಕಣೆ. ಏನ್ ಮಾಡ್ತಿದ್ದೀರಾ? ನಾನು ಅಡ್ಗೆ ಮಾಡ್ತಾ ಇದ್ದೆ. ಅಡ್ಗೆ. ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ ಕೊಡ್ಲಿ? ಮಿಕ್ಸಿ ಆನ್ ಮಾಡಿ ನೋಡೋಣ. 1 ನಿಮಿಷ. ಕೇಳಿಸ್ತಾ? ನಂಬಿಕೆ ಬಂತಾ? ಬಂತು. ಯಾಕೋ ಡೌಟ್ ಹೊಡಿತಾ ಇದೆಯಲ್ಲ. ಯಾವಾಗ ಫೋನ್ ಮಾಡಿದ್ರು ಗ್ಯಾರಂಟಿ ಕೊಟ್ಟು ಮಿಕ್ಸಿ ಆನ್ ಮಾಡ್ತಾರೆ. ಫ್ರೆಶ್ ಆಗಿ ಯಾವ್ದಕ್ಕೂ ಮನೆಗೆ ಹೋಗಿ ನೋಡೋಣ. ಏನಪ್ಪಾ ಕೆಲ್ಸ ಮಾಡೋದ್ ಬಿಟ್ಬಿಟ್ಟು ಆರಾಮಾಗಿ ಕುತ್ಕೊಂಡಿದ್ಯಾ? ನಮ್ಮ ಯಜಮಾನ್ರು ಎಲ್ಲಿ? ಅದೇನ್ ಕೇಳ್ತೀರಾ ಬಿಡಿ ಮೇಡಮ್. ನೀವು ಹೋಗುವಾಗ ಮಿಕ್ಸಿ ತಗೊಂಡು ಹೋದವರು ಇನ್ನೂರ್ಗು ಬಂದೇ ಇಲ್ಲ. ತಲಕಡಿ ತಲಕಡಿ. ಚಿಲ್ಲಿಂಗ್ ಚಂಪಾ, ಸೀಗಡಿ ಸಿದ್ಧ. ಮಗನೇ ಸೀಗಡಿ ಸಿದ್ಧ, ಒಂದು ಮೊಬೈಲ್ ಅಲ್ಲಿ 2 ಸಿಮ್ ಯೂಸ್ ಮಾಡ್ತಿದ್ಯಾ? ಐಡಿಯಾ ಬಂತು. ನಿಂಗಿದೆ ಊರಬ್ಬ, ಮಾಡ್ತೀನಿ ಇರು. ಹೇಯ್ ಚಮ್ಮಚ್ಚಲ್ವೇ, ಎಲ್ಲೋಗ್ತಿದ್ಯಾ? ನಾನಾ ಸಿದ್ದಿಸಿದ್ದೆ ನನ್ನ ಲವರು. ಪಾರ್ಕ್ ಅಲ್ಲಿ ಕರೆಕ್ಟ್ ಆಗಿ 12 ಗಂಟೆಗೆ ಮೀಟ್ ಮಾಡಕ್ ಹೇಳಿದಾನೆ. ಅದಕ್ಕೆ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಫಸ್ಟ್ ಶಿಫ್ಟ್ ಅವಳು, ಸೆಕೆಂಡ್ ಶಿಫ್ಟ್ ಇವಳ. ಅಯ್ಯೋ ದಡ್ಡಿ, ನಿನ್ ಲವರ್ ಸೀಗಡಿ ಸಿದ್ದ ಆಲ್ರೆಡಿ ಪಾರ್ಕ್ ಅಲ್ಲಿ ಎದುರುಗಡೆ ಮನೆ ಚಿಲ್ಲಿಂಗ್ ಚಂಪುನ್ ಜೊತೆ ಸೀಗಡಿ ಆಟ ಆಡ್ತಾವನೆ. ನಾನ್ ತಿನ್ನ ನಂಬಲ್ಲಪ್ಪ. ವಿಜಯ್ ಮಲ್ಯ ಬೀರ್ ಕುಡಿಯಲ್ಲ ಅಂದ್ರು ಜನ ಎಲ್ಲ ನಂಬಿಡ್ತಾರೆ. ಸೀಗಡಿ ಸಿದ್ದ ಸೀಗಡಿ ಆಟ ಆಡ್ತಾವನೆ ಅಂದ್ರು ನೀನ್ ನಂಬಲ್ವಲ್ಲ. ನೋಡು, ಸೀದಾ ಹಿಂಗ್ ಹೋಗು. ಬಲಗಡೆ ಸೈಡ್ ಅಲ್ಲಿ ಒಂದು ಪಾರ್ಕ್ ಇದೆ, ಹೋಗ್ ನೋಡು, ನಿನ್ಗೆ ಗೊತ್ತಾಗುತ್ತೆ. ನೀನ್ ನೋಡ್ಕೊಂಡ್ ಬರೋವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಹೋಗು. ಸರಿ. ಸೀಗಡಿ ಸಿದ್ದ, ನಿನಗಿದೆ ಇವತ್ತಬ್ಬ. ಬೇಗ ಹೋಗು, ಬೇಗ ಹೋಗು.
ಮಾಡ್ಕೊಂಡ್ ಬರ್ತಾವಳೆ ಅಂದ್ರೆ ಸೀಗಡಿ ಸಿಗ್ಗಿ ಸರಿಯಾಗಿ ಹೊಂಚಿರ್ತಾಳೆ. ಆಹಾ, ನೋಡಿದ್ಯಾ? ನೋಡ್ದೆ, ಕೋಪ ಬಂತ? ಬರ್ತಿದೆ. ಹೊಡಿಬೇಕು ಅನಿಸ್ತಿತ್ತ? ಹೊಡಿಬೇಕು ಅನ್ಸ್ತಾ ಇದೆ. ಹೊಡಿ ಮತ್ತೆ. ನನ್ಗೆ ಹೊಡಿತಿದ್ಯಾ? ಅವನಿಗೆ ತಾನೇ ಹೊಡಿಬೇಕು. ನೀನ್ ಸುಳ್ಳು ಹೇಳಿದಕ್ಕೆ. ನಾನೇನ್ ಸುಳ್ಳು ಹೇಳ್ದೆ? ಅವಾಗ್ಲೇ ಏನಂದೆ? ನಿನ್ ಲವ್ವರ್ ಸೀಗಡಿ ಸಿದ್ದ ಎದುರುಗಡೆ ಮನೆ ಚಿಲ್ಲಿಂಗ್ ಕೆಂಪನ್ ಜೊತೆ ಸೀಗಡಿ ಆಟ ಆಡ್ತಿದ್ದಾನೆ ಅಂದೆ. ಹಲೋ, ನನ್ ಲವ್ವರ್ ಸೀಗಡಿ ಸಿದ್ದ ಎದುರುಗಡೆ ಮನೆ ಚಿಲ್ಲಿನ್ ಚಂಪ ಜೊತೆ ಸೀಗಡಿ ಆಟ ಆಡ್ತಿಲ್ಲ, ಮತ್ತೆ ಪಕ್ಕದ ರೋಡ್ ಚಂಪನ್ ಜೊತೆ ಆಟ ಆಡ್ತಿರೋದು. ಐ ತಲಕಡಿ. ಐ ತಲಕಡಿ. ಡಾಕ್ಟ್ರೆ ಡಾಕ್ಟ್ರೆ ಡಾಕ್ಟ್ರೆ, ನಾನೇ ಡಾಕ್ಟರ್ ಅಂತ ನನಗೂ ನಂಬಿಕೆ ಇದೆ. ಡಾಕ್ಟ್ರೆ, ನನ್ ತಂಗಿಗೆ ಒಂದ್ ವಾರದಿಂದ ಹುಷಾರಿಲ್ಲ ಡಾಕ್ಟ್ರೆ. ಸ್ವಲ್ಪ ಚೆಕ್ ಮಾಡಿ ಏನಾಗಿದೆ ಅಂತ ಹೇಳ್ತೀರಾ? ಕೈ ಕೊಡಿ. ನಿಮ್ಗೆ ಏನು ಕೇಳಿಸ್ತಾ ಇಲ್ಲ ಡಾಕ್ಟ್ರೆ? ಕಿವಿಗೆ ಹಾಕೊಳ್ಳಿ ಡಾಕ್ಟ್ರೆ. ಅದು FM ಕೇಳ್ತಾ ಇದ್ನಲ್ಲ, ಮರ್ತ್ಬಿಟ್ಟೆ. ಏನಾಗ್ತಿದೆಯಮ್ಮ? ಊಟ ಮಾಡ್ಬಿಟ್ಟು ಕೈ ತೊಳೆದಿರಲಿಲ್ಲ, ಅದಕ್ಕೆ. ಆರೋಗ್ಯ ಏನಾಗ್ತಿದೆ ಹೇಳಮ್ಮ? ಡಾಕ್ಟ್ರೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋಯ್ತಿದೆ. ನೋಡಮ್ಮ, ನಿನಗೆ ಆಪರೇಷನ್ ಮಾಡ್ಬೇಕು. ಡಾಕ್ಟ್ರೆ, ಆಪರೇಷನ್ ಮಾಡಿರೋರು ತುಂಬಾ ದಿನ ಉಳಿಯಲ್ಲ ಅಂತ ಕೇಳ್ಪಟ್ಟೆ ಡಾಕ್ಟ್ರೆ. ನೋಡಮ್ಮ, ಮೊನ್ನೆ ಫಾರಿನ್ ಇಂದ ಡಾಕ್ಟರ್ ಬಂದ್ರು, ಪಕ್ಕದೂರಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿದ್ರು. ನಿಮ್ ತರನೇ ಒಬ್ಬ ಹೊಟ್ಟೆ ನೋವು ಅಂತ ಬಂದ, ಅವನಿಗೆ ಡಾಕ್ಟರ್ ಆಪರೇಷನ್ ಮಾಡಿದ್ರು. ಆಪರೇಷನ್ ಸಕ್ಸಸ್ ಆಯ್ತು ತಾನೇ? ಆಪರೇಷನ್ ಫೈಲ್. ಮತ್ತೆ ಪೇಷಂಟ್? ಆಪರೇಷನ್ ಫೇಲ್ ಆದ್ಮೇಲೆ ಪೇಷಂಟ್ ಎಲ್ಲ ಉಳಿತಾನೆ. ಪೇಷಂಟ್ ಹೊಗೆ ಮಂಡ್ಯದನು ಇಸ್ಮಾಯಿಲ್ ಡಾಕ್ಟ್ರು, ನಾಟಿ ವೈದ್ಯ. ಅವನು ಬಂದ, ಇಲ್ಲಿ ಪಕ್ಕದೂರಲ್ಲಿ ಕ್ಲಿನಿಕ್ ಓಪನ್ ಮಾಡ್ದ. ಅಲ್ಗೂ ಸೇಮ್ ಇದೇ ತರ ಹೊಟ್ಟೆ ನೋವು ಅಂತ ಬಂದ್ರು, ಅವನು ಆಪರೇಷನ್ ಮಾಡ್ದ. ಮತ್ತೆ ಸಕ್ಸಸ್ ಆಯ್ತು ತಾನೇ? ಆಪರೇಷನ್ ಫೈಲ್. ಮತ್ತೆ ಪೇಷಂಟ್? ಸೇಮ್ ಆಪರೇಷನ್ ಫೇಲ್ ಆದ್ಮೇಲೆ ಪೇಷಂಟ್ ಬದುಕತ್ತಾನ, ಪೇಷಂಟ್ ಹೊಗೆ. ಆಮೇಲೆ ಮೊನ್ನೆ ಕೇರಳ ಇಂದ ಡಾಕ್ಟರ್ ಬಂದ್ರು. ಇಲ್ಲಿ ಮೊನ್ನೆ ಪಕ್ಕದಲ್ಲಿ ಇದೆಯಲ್ಲ ಮನೆ, ಯಾವ್ದು ಯಾವ ಊರದು? ಯಾವ ಊರು? ಬೊಮ್ಮನಹಳ್ಳಿ. ಬೊಮ್ಮನಹಳ್ಳಿ ಕ್ಲಿನಿಕ್ ಓಪನ್ ಮಾಡಿದ್ರು. ಕೇರಳ ಡಾಕ್ಟರ್ ಹತ್ರನು ಇದೇ ತರ ಹೊಟ್ಟೆ ನೋವು ಅಂತ ಪೇಷಂಟ್ ಬಂದ್ರು. ಕೇರಳ ಡಾಕ್ಟರ್ ಆಪರೇಷನ್ ಮಾಡಿದ್ರು. ಆಪರೇಷನ್ ಸಕ್ಸಸ್ ಆಯ್ತು ತಾನೇ? ಆಪರೇಷನ್ ಫೇಲ್. ಮತ್ತೆ ಪೇಷಂಟ್? ಸೇಮ್ ಆಪರೇಷನ್ ಫೇಲ್ ಆದ್ಮೇಲೆ ಪೇಷಂಟ್ ಹೋಗೆ. ಡಾಕ್ಟ್ರೆ, ನನ್ ತಂಗಿಗೆ ನೀವೇ ಆಪರೇಷನ್ ಮಾಡ್ತೀರಾ ತಾನೆ? ನೀವ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ತಾನೆ? ನೋಡಮ್ಮ, ಫಾರಿನ್ ಇಂದ ಡಾಕ್ಟರ್ ಬಂದ್ರು, ಆಪರೇಷನ್ ಮಾಡಿದ್ರು, ಆಪರೇಷನ್ ಫೇಲ್. ಕೇರಳ ಇಂದ ಡಾಕ್ಟರ್ ಬಂದ್ರು, ಆಪರೇಷನ್ ಮಾಡಿದ್ರು, ಆಪರೇಷನ್ ಫೇಲ್. ಮಂಡ್ಯ ನಾಟಿ ವೈದ್ಯ ಡಾಕ್ಟರ್ ಬಂದ, ಆಪರೇಷನ್ ಮಾಡ್ದ, ಆಪರೇಷನ್ ಫೇಲ್. ಇನ್ನು SSLC ಪಾಸ್ ಆಗಿ ಡಾಕ್ಟರ್ ಆಗಿರೋ ನಾನು ಆಪರೇಷನ್ ಮಾಡಿದ್ರೆ ಆಪರೇಷನ್ ಸಕ್ಸಸ್ ಆಗತ್ತಾ? ಮತ್ತೆ ನನ್ ತಂಗಿ ಕತೆ? ಹೋಗೇನೆ. ಐ ತಲಕಡಿ. ಐ ತಲಕಡಿ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳ. ಭಿಕ್ಷಾಕಿ. 10 ರೂಪಾಯಿ ಇದೆ. ನನ್ನಲ್ಲಿ ನಾನಿಲ್ಲ. ಯಾ ಟೆಲ್ ಮಿ? ಐ ಆಮ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್, 5C ಎಂಪೈರ್. ಡಾರ್ಲಿಂಗ್, ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಲ್ಲ? ಓಕೆ, ಕನ್ನಡದಲ್ಲೇ ಮಾತಾಡ್ತೀನಿ. ಈಗ ನಾನು A ಸೆಂಟ್ರಲ್ ಇದ್ದೀನಿ, ಭಿಕ್ಷೆ ಬಿಡ್ತಾ ಇದ್ದೀನಿ. B ಸೆಂಟರ್ಗೆ ಬಂದು ಅಲ್ಲೂ ಕಲೆಕ್ಷನ್ ಎಲ್ಲ ಮಾಡ್ಕೊಂಡು C ಸೆಂಟರ್ಗೆ ಹೋಗಿ ಅಲ್ಲೊಂದಷ್ಟು ಕಲೆಕ್ಷನ್ ಮಾಡ್ಕೊಂಡು ಸ್ಟಾರ್ ಸೆಂಟರ್ಗೆ ಬಂದ್ಬಿಡ್ತೀನಿ. ಸ್ಟಾರ್ ಸೆಂಟ್ರಲ್ಲಿ ನೀನು ರೆಡಿಯಾಗಿ ಕಾಯ್ತಾ ಇರು. ಹಾಗೆ ಮಾಲ್ಗೆ ಹೋಗಿ ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಹಾಗೆ ಅಲ್ಲೆಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಿಡ್ತೀನಿ. ಹಾಗೆ ಒಂದು ಒಳ್ಳೆ ಸ್ಟಾರ್ ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ ನಿನಗೆ. ಓಕೆನಾ? ಓಕೆ, ಬಾಯ್ ಡಾರ್ಲಿಂಗ್. ಮಾಡೋ ಕೆಲ್ಸ ನೋಡಿದ್ರೆ ಭಿಕ್ಷೆ ಬೇಡದು. ನೀನ್ ಲವ್ ಬೇರೆ ಮಾಡ್ತಿದ್ಯಾ? ತಪ್ಪು ಮೇಡಮ್, ಲವ್ ಮಾಡಿದ ಮೇಲೆನೆ ಭಿಕ್ಷೆ ಬೇಡಕ್ ಶುರು ಮಾಡಿದ್ದು. ನೋಡ್ ಬನ್ನಿ. ಶಿವಪ್ಪ ಕಾಯೋ ತಂದೆ,
ಮೂರು ಲೋಕ ಸ್ವಾಮಿ ದೈವ. ಅಣ್ಣ ಭಿಕ್ಷಾಕಣ, ಅಮ್ಮ ಭಿಕ್ಷಾಕಮ್ಮ. ಪಾಪ ಕಣೋ ಭಿಕ್ಷುಕ. 3 ದಿನ ಆಯ್ತು ಊಟ ಮಾಡಿ. ನೀವ್ ಊಟ ಮಾಡ್ದೆ ಹೆಂಗಿರ್ತೀರಾ? ಎನರ್ಜಿ ಡ್ರಿಂಕ್ಸ್ ಕುಡ್ಕೊಂಡು. ಸಿದ್ಧ ಚೂರ ಎಲ್ಲೋ ನೋಡ್ದಂಗಿದೆ ಕಣೋ. ಸ್ವಲ್ಪ ರೈಟ್ ತಿರುಗಿಸಿ, ಸ್ವಲ್ಪ ಲೆಫ್ಟ್ ತಿರುಗಿಸಿ. ಚಿನ್ನಪ್ ಚಿಂಡರ್ ಸಿದ್ಧ ಇವ್ರನ್ನ ಎಲ್ಲೋ ನೋಡಿದ್ದೀನಿ ಕಣೋ. ಮೇಡಮ್ ಎಲ್ಲೂ ಅಲ್ಲ, ರಾತ್ರಿ 2 ಗಂಟೆವರೆಗೂ ನನ್ ಜೊತೆನೆ ನೀವು ಫೇಸ್ಬುಕ್ ಅಲ್ಲಿ ಚಾಟ್ ಮಾಡ್ತಾ ಇದ್ದು. ಐ ತಲಕಡಿ. ಐ ತಲಕಡಿ. ನಾನು ಇವತ್ ಸಾಯ್ತೀನೋ ನಾಳೆ ಸಾಯ್ತೀನೋ ಗೊತ್ತಿಲ್ಲ. ನನ್ ಕೊನೆ ಆಸೆಗಳನ್ನ ನೆರವೇರಿಸ್ತೀರಾ? ನೆರವೇರಿಸ್ತೀನಿ ಕಣೆ. ಏನ್ ಹೇಳು? ನಾನ್ ಸತ್ರೆ ನೀವ್ ಇನ್ನೊಂದ್ ಮದ್ವೆ ಆಗ್ತೀರಾ? ಇಲ್ಲೇ ಆಸೆನೆಲ್ಲ ಹುಟ್ಟಿಸ್ತಾನಲ್ಲಪ್ಪ ಹೇಳು. ಏನಂದ್ರಿ? ಏನಿಲ್ಲ ಕಣೆ, ನಿನ್ ಕೊನೆ ಆಸೆಗಳು ಏನೇನಿದೆ ಅದೆಲ್ಲ ನೆರವೇರಿಸ್ತೀನಿ ಅಂದೆ. ನೋಡು, ನಿನ್ ನೆನಪಲ್ಲಿ ನಾನು ದೇವದಾಸ್ ತಮ್ಮ ರಾಮದಾಸ್ ತರ ಯಾವಾಗ್ಲೂ ಎಣ್ಣೆ ಕುಡ್ಕೊಂಡು ದಾಡಿ ಬಿಟ್ಕೊಂಡು ಗೋರಿ ಮೇಲೆ ನಿದ್ದೆ ಮಾಡ್ತೀನಿ ಕಣೆ. ನಾಯಿ ಬದ್ಲು ಮೊಲ ಕೊಡ್ಲಾ? ಬೇಡ ಸುಮ್ನಿರಮ್ಮ, ಯೋಗರಾಜ್ ಭಟ್ರು ಬೈತಾರೆ. ರೀ ನೀವ್ ಸುಮ್ನಿರ್ರಿ. ನಾನೇನಾದ್ರೂ ಸತ್ರೆ ಈ ಟೇಬಲ್ ನ ನನ್ ನೆನ್ಪಲ್ಲಿ ಇಟ್ಕೊಳ್ತೀರಾ? ಖಂಡಿತವಾಗ್ಲು ಕಣೆ, ಈ ಟೇಬಲ್ ನ ನಿನ್ ನೆನಪಲ್ಲೇ ಇಟ್ಕೋತೀನಿ. ಮತ್ತೆ ನಮ್ ಕಾರ್ನ ನಿನ್ ನೆನಪಲ್ಲೇ ಇಟ್ಕೋತೀನಿ. ನನ್ ಒಡವೆಗಳನ್ನ ನಿನ್ ಒಡವೆಗಳನ್ನೆಲ್ಲ ನಿನ್ ನೆನಪಲ್ಲೇ ಇಟ್ಕೋತೀನಿ. ನೋಡು, ನಾನೇ ಹೇಳ್ತೀನಿ ಇರು, ನೀನ್ ಸುಸ್ತಾಗ್ತೀಯ. ನೋಡು, ನಿನ್ನ ಸ್ಯಾರಿಗಳನ್ನೆಲ್ಲ ನಿನ್ ನೆನಪಲ್ಲೇ ಇಟ್ಕೋತೀನಿ. ನಿನ್ ಲಿಪ್ಸ್ಟಿಕ್ ಎಲ್ಲ ಇದೆಯಲ್ಲ, ಮೇಕಪ್ ಐಟಮ್ಸ್ ಎಲ್ಲಾನು ನಿನ್ ನೆನಪಲ್ಲಿ ಹಾಗೆ ಇಟ್ಕೋತೀನಿ. ಹಾಗೆ ನಿನ್ ಇಯರಿಂಗ್ಸ್ ಅದನ್ನು ನಿನ್ ನೆನಪಲ್ಲಿ ಇಟ್ಕೋತೀನಿ. ಓಕೆನಾ? ಎಲ್ಲ ಓಕೆ. ಈ ಕೆಲ್ಸದವಳ ಅವಳನ್ನು ನಿನ್ ನೆನಪಲ್ಲೇ ಪರ್ಮನೆಂಟ್ ಆಗಿ ಇಟ್ಕೋತೀನಿ. ನಾವು ಅದೇ ತಾನೇ ಕಾಯ್ತಿದ್ದು. ಬಾ. ಐ ತಲಕಡಿ. ಐ ತಲಕಡಿ. ಆ ಈ ಊ ಏ ಅಂ ಆ ಹಾ ಹಾ ಹಾ. ಸ್ಪೈಸಿ ಕೆಂಪಾಗಿರಿ. ನಮಸ್ಕಾರ. ನಮಸ್ಕಾರ. ನಿಮ್ಗೆ ಕಾಯ್ತಾ ಇದೆ. ಬನ್ನಿ ಬನ್ನಿ ಬನ್ನಿ. ಚಮ್ಮಕ್ ಚೆಲುವೆ ಇಲ್ಲಿ ಕೂತ್ಕೋ. ಚಿಲ್ಲಿಂಗ್ ಚಂಪಾ ನೀನ್ ಇಲ್ಲಿ ಬಾ. ಮತ್ತೆ ನಾನು ಸೀಗಡಿ ಸಿದ್ಧ ನೀನ್ ಇಲ್ಲೇ ಕೂರು. ಆಯ್ತು. ಮೊದ್ಲು ನೀವೆಲ್ಲ ನನ್ ಬಗ್ಗೆ ತಿಳ್ಕೊಳ್ಳಿ. ನನ್ನ ಹತ್ರ ಸಂಗೀತ ಕಲ್ತವ್ರು ಯಾರ್ಯಾರು ಗೊತ್ತಾ? ಯಾರು? SPB. SP ಬಾಲಸುಬ್ರಹ್ಮಣ್ಯಂ ಅವರ. ಮತ್ತೆ SP ಬಾಲಸುಬ್ಬಯ್ಯ ಅವರು. ಅಯ್ಯೋ ಗುರುಗಳೇ, ಮೊನ್ನೆ ಆರ್ಕೆಸ್ಟ್ರಾದಲ್ಲಿ ಹರಿಕತೆ ಮಾಡ್ತಾ ಇದ್ರು. ಸೂಪರ್ ಗುರುಗಳೇ. ಹರಿಕತೆನ? ಅವಿವೇಕಿ, ಅದು ಹರಿಕತೆ ಅಲ್ಲ, ಹಾಡಾಡಿದ್ದು. ಆ ರೀತಿ ಆಡಾಡ್ಬೋದಾ? ಗೊತ್ತಿರ್ಲಿಲ್ಲ. ಈಗ ಹಾಡನ್ನ ಸಂಗೀತನ ಕಲಿಬೇಕು ಅಂದ್ರೆ ಮೊದ್ಲು ಶ್ರುತಿ ಬರ್ಬೇಕು. ಕರ್ಕೊಂಡ್ಬಿಡ್ಲ ಗುರುಗಳೇ? ಯಾರನ್ನ? ನಿಮ್ ಮಗಳು ಶ್ರುತಿನ? ಅವ್ರ ಅಕ್ಕ ಸಂಗೀತನ ಕರ್ಕೊಂಡ್ ಬಂದ್ಬಿಡು. ಆಯ್ತು ಅವಿವೇಕಿ ಕುತ್ಕೊಳ. ಶ್ರುತಿ ಕರ್ಕೊಂಡ್ ಬರೋದಲ್ಲ, ಕಲಿಯೋದು. ಕಲ್ತ್ಕೋತೀರಾ? ಆರಾಧನೆ ಆಲಾಪನೆ ಎಲ್ಲ ನಿಮ್ದೇನೆ. ಸರ್, ಇದು ರೋಮಿ ಫಿಲ್ಮ್ ಸಾಂಗ್ ಅಲ್ವಾ? ಈಗ ನಾದದಿಂದ ಶುರು ಮಾಡೋಣ. ನಾದಮಯ ಈ ಲೋಕವೆಲ್ಲ ಇದು ಜೀವನ ಚೈತ್ರ ಅನ್ನೋ ಸಿನಿಮಾ. ಸ್ಕೂಲ್ ಲೈಫ್ ಎಲ್ಲ 10ನೇ ಕಲಿತಾರೆ. ಈಗ ಸಾಂಗ್ ಕಲಿಸ್ಲಾ? ನೀನು ನೀನೆ ಇಲ್ಲಿ ನಾನು ನಾನೇ, ನೀನು ಎಂಬುವ ನಿಲ್ಲಿ. ಗೊತ್ತು, ಇದು ಗಡಿಬಿಡಿ ಗಂಡ ಸಿನಿಮಾದು ಅಂತ. ಓಕೆ? ಅಲ್ಲ ಸರ್, ನಾನು ಒನ್ಸ್ ಮೋರ್ ಅನ್ನಕ್ ಬಂದೆ. ಒನ್ಸ್ ಮೋರ್. ಓಕೆ. ನೀನು ನೀನೆ ಇಲ್ಲಿ ನಾನು ನಾನೇ, ನೀನು ಎಂಬುವ ನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡನಯ್ಯ ರಾಗಾರು ತಾರ. ಒನ್ಸ್ ಮೋರ್ ಸರ್, ಪ್ಲೀಸ್. ಒನ್ಸ್ ಮೋರ್.
ನೀನು ನೀನೇ ಇಲ್ಲಿ ನಾನು ನಾನೇ ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಆಡನಯ್ಯ ರಾಧಾನುಧಾನ ಮತ್ತೇನಾ ನೀನು ನೀನೇ ಇಲ್ಲಿ ನಾನು ನಾನೇ ಒಂದ್ಸ್ಮೂರ ನೀನು ನೀನೇ ಇಲ್ಲಿ ನಾನು ನಾನೇ ನಾದವಾಗಿರುವಾಗ ನಾನೇನು ಆಡನಯ್ಯ ರಾಗಾನು ನೀನು ನೀನೇ ಇಲ್ಲಿ ನಾನು ನಾನೇ ಮತ್ತೇನಾ ಅಲ್ಲ ಕಣೋ ಅಷ್ಟೊಂದ್ ಚೆನ್ನಾಗ್ ಆಡದ್ನ ಒಂದ್ ಅಂತಾನೆ ಇದೆಯಲ್ಲ. ನೀವು ತುಂಬಾ ಕೆಟ್ಟದಾಗ ಆಡಿದ್ರಿ. ಹಿಂಗಾದ್ರೂ ನೀವು ಚೆನ್ನಾಗ್ ಆಡೋದ್ ಕಲಿತೀರಾ ಅಂತ ಒನ್ಸ್ ಮೋರ್ ಅಂದೇ ಗುಡ್ಲೆ. ಐ ತಲಕಡಿ ಐ ತಲಕಡಿ ಈಗ ಶ್ರುತಿ ಸಿಕ್ತು. ಇಲ್ಲಿ ಇವರು ಬರ್ಲೇ ಇಲ್ವಲ್ಲ. ಬನ್ನಿ 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 ತ್ರಿಮೂರ್ತಿಗಳು ಕೂತ್ಕೊಳ್ಳಿ. ಇವತ್ತು ಡ್ರಾಮಾ ಅಂದ್ರೆ ಏನು, ಡ್ರಾಮಾದ ಮೂಲ ಯಾವುದು, ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸಿಗಡಿ ಸಿದ್ಧ, ಡ್ರಾಮಾ ಅಂದ್ರೆ ಏನು ಅಂತ ಗೊತ್ತೇನೋ ನಿಂಗೆ? ಗೊತ್ತಲ್ವಾ, ಬೇಗ ನೋಡಿದ್ದೀನಿ. ನೋಡಿದ್ಯಾ? ಹಾಗಾದ್ರೆ ಡ್ರಾಮಾದೊಂದು ಡೈಲಾಗ್ ಹೇಳು. ರೆಡಿ. ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀಸನೋ ಬಕ್ಷಿಸನೋ ಲಂಗ ಲಗನು ಲವಣ ಫಕೀರ ಲಂಗ ದಮನ ಹಾಕಿರೋ ಸಕೀರ ದೊಡ್ಡವ್ರು ಬಿಡಲ್ಲ ಸಣ್ಣವ್ರು ಬಗಲ್ಲ 1/4 kg ಬೆಣ್ಣೆ ಬಾಯಿಲ ಕಟ್ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಬಿಡಲ್ಲ ಕೊಡ್ತೇ ಹೆಂಗದೆ ಬೆಳಗ್ಗೆ ಎದ್ದು ಕೆರೆ ಕಡೆ ಹೋದಂಗದೆ. ಯಾವ ಡೈಲಾಗ್ ಹೇಳ್ದು ನೀನು? ಡ್ರಾಮಾದು. ಇದು ಡ್ರಾಮಾದ? ಡ್ರಾಮಾ ಪಿಕ್ಚರ್ದು. ಪಿಕ್ಚರ್ ಹೆಸರೇ ಡ್ರಾಮಾ ಅಂತ ಇಟ್ಬಿಟ್ರೆ ಹಿಂಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ. ಡ್ರಾಮಾ ಅಂದ್ರೆ ಹಾಡು, ಹಾಡಂದ್ರೆ ಡ್ರಾಮಾ, ಹಾಡಿಂದನೇ ಡ್ರಾಮಾ ಶುರುವಾಗದು. ಚಮ್ಮಕ್ ಚೆಲುವೆ, ನಿನಗೆ ಹಾಡು ಹಾಡಕ್ ಬರುತ್ತೆ ನಮ್ಮ? ಓ ಮೇಷ್ಟ್ರೆ, ನನಗೆ ಹಾಡಕ್ ಬರುತ್ತೆ. ಹಾಡ್ಲಾ? ಕಲ್ತ್ಕೋ. ಇದು ಡ್ರಾಮಾ ಹಾಡಲ್ಲಮ್ಮ, ಸಿಲ್ಕ್ ಸ್ಮಿತಾ ಸಾಂಗು. ನಿಮ್ಮನ್ನು ಕಟ್ಕೊಂಡು ನಾನು ನಿಮ್ಗೆ ಕಲೆ ಅನ್ನೋದೇ ಗೊತ್ತಿಲ್ಲ. ಈಗ ನಾನು ಹಾಡಾಡ್ತೀನಿ, ಕೇಳಿಸ್ಕೊಂಡು ಕಲ್ತ್ಕೊಡಿ. ನೋಡೆ ಸಖಿ ವನವ ಸಪೋಟ ಗಿಡವ ಸೀಪೆ ಮರವ, ನೋಡೆ ಸಖಿ ವನವ ಸಪೋಟ ಗಿಡವ ಸೀಪೆ ಮರವ. ನೀವ್ ಆಡೋದಕ್ಕಿನ್ನ ಚಮ್ಮಕ್ ಚಿಲ್ವೆ ಆಡದೆ ಚೆನ್ನಾಗಿತ್ತು. ನಿಮ್ಗೇನು ಗೊತ್ತಮ್ಮ ಕಲೆ ಬೆಲೆ? ನೋಡಮ್ಮ, ಡ್ರಾಮಾದು ಒಂದು ಸನ್ನಿವೇಶಕ್ಕೆ ನೀವಿಬ್ರು ನೃತ್ಯ ಮಾಡ್ರಮ್ಮ. ಸಾಕತ್ತಾಗಿದಲ್ಲ. ಡ್ರಾಮಾದು ಸನ್ನಿವೇಶಕ್ಕೆ ಡ್ಯಾನ್ಸ್ ಮಾಡ್ರಮ್ಮ ಅಂದ್ರೆ ಐಟಮ್ ಡ್ಯಾನ್ಸ್ ಮಾಡ್ತಾ ಇದೀರಾ. ಇಷ್ಟೊತ್ತರ್ಗು ನಮ್ಮನ್ನೆಲ್ಲಾ ಕೇಳಿದ್ರಿ, ನೀವೊಂದು ಡ್ರಾಮಾದ ಡೈಲಾಗ್ ಹೇಳಿ ನೋಡೋಣ. ನಾನು ನನ್ನನ್ನು ಡೈಲಾಗ್ ಕೇಳ್ತಾ ಇದೀಯಾ? ಹೌದು. 150 ಬೀದಿ ನಾಟಕಗಳನ್ನ ಮಾಡಿದೀನಿ, 1500 ಸ್ಟೇಜ್ ನಾಟಕಗಳನ್ನ ಮಾಡಿದೀನಿ, 1800 ರವೀಂದ್ರ ಕಲಾಕ್ಷೇತ್ರದಲ್ಲಿ ಡ್ರಾಮಾ ಮಾಡಿ ಫಸ್ಟ್ ಪ್ರೈಸ್ ನ ಹೊಡೆದಿದ್ದೀನಿ. ನನ್ನನ್ನು ನೀನ್ ಡ್ರಾಮಾ ಡೈಲಾಗ್ ಕೇಳ್ತೀಯಾ? ಹೌದು. ಹೇಳ್ಬೇಕಾ? ಹೇಳಿ. ಹೇಳ್ತೀನಿ, ಕಲ್ತ್ಕೊಡಿ. ಜನ್ಮ ತಾಯಿ ಲೆಕ್ಕ, ಬುದ್ಧಿ ಅಪ್ಪನ್ ಲೆಕ್ಕ, ಬದುಕು ನಮ್ ಲೆಕ್ಕ, ಸಾವು ದೇವ್ರ ಲೆಕ್ಕ, ನಿಯತ್ತು ಈ ಮೇಷ್ಟ್ರ ಲೆಕ್ಕ. ಇನ್ನ ಮುಂದೆ ಯಾಕೆ ಹೊಡ್ದೆ? ಇದು ಅಂಬರೀಷ್ ಫಿಲಮ್ದು ದರ್ಶನ್ ಡೈಲಾಗು. ಗೊತ್ತಾಗೋಯ್ತಾ? ಈಗ ಹೇಳ್ತೀನಿ ನೋಡಿ ಡ್ರಾಮಾ ಡೈಲಾಗು. ಓಕೆ? ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಹೆಂಗೆ? ಇದು ರಾಜ ಹುಲಿ ಸಿನಿಮಾ ಎಷ್ಟು ಡೈಲಾಗು ಗೊತ್ತಾಗ್ಬಿಡ್ತಾ? ಈಗ ನೋಡ,
ಕರೆಕ್ಟ್ ಡ್ರಾಮಾ ಡೈಲಾಗ್ ಹೇಳ್ತೀನಿ, ಕರೆಕ್ಟ್ ಕೇಳಿಸ್ಕೊಡಿ. ಓಕೆ? ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನು ಅಜಯನಲ್ಲ, ನನ್ನನ್ನು ಕೊಲ್ಲು, ಆಗ ನೀನು ಅಜಯನೆಂದು ನಂಬುವೆ. ಹಿಂಗೆ ಡ್ರಾಮಾ ಅಂತ ಫಿಕ್ಸ್ ಆಗ್ಬಿಟ್ರು, ಗೊತ್ತಾಗ್ಲಿಲ್ಲ. ಡ್ರಾಮಾ ತಾನೇ ಇದು. ಹುಡುಗಿದ್ದೋಕೆ ಯಾಕೆ ಅಂತ ಹೇಳಲೇ ಇಲ್ಲ. ಇದು ಅಣ್ಣವ್ರ ಪಿಕ್ಚರ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ತಲಕಡಿ ತಲಕಡಿ. ನೋಡೆ, ನಮ್ಗಿರೋಳು ಒಬ್ಳೇ ಮಗಳು, ಅವಳೆಲ್ಲಾದ್ರೂ ಒಳ್ಳೆ ಕಡೆ ಮದುವೆ ಮಾಡ್ಬಿಟ್ರೆ ನನ್ ಜವಾಬ್ದಾರಿ ಎಲ್ಲ ಕಳೆಯುತ್ತೆ. ಆಮೇಲೆ ದಿನ ತೋಟದಲ್ಲಿ 90 ಹಾಕೊಂಡು ನಾನು ಯಾಕೆ ನೈಟಿ ಹಾಕೊಳ್ಳಿ? ನೈಟಿ ಎಲ್ಲ ಕಣೆ ನಾನು ಹೇಳಿದ್ದು 90. ನಾನು 90 ಹಾಕೊಳ್ಬೇಕಾದ್ರೆ ನೀನು ಬಜ್ಜಿ ಮಾಡ್ಕೊಡ್ತೀಯ? ಓಕೆ, ಮುದ್ದು. ಬಮ್ಮ ಮುದ್ದಿನ ಮಗಳೇ. ಏನಮ್ಮ? ಪಾಪ ನಾನ್ ನಿಮ್ ಹತ್ರ ಒಂದ್ ವಿಷಯನ ಡಿಸ್ಕಸ್ ಮಾಡ್ಬೇಕು ಪಾಪ. ಮಾಡಮ್ಮ. ನೀವ್ ಬೈಬಾರ್ದು. ಅಯ್ಯೋ, ನಾನು ಯಾಕಮ್ಮ ನೀನು ಬೈತೀನಿ? ನೀವ್ ಬೈಯಲ್ಲ ತಾನೆ? ನೋಡಮ್ಮ, ನೀನ್ ಹುಟ್ಟಿ ಎಷ್ಟು ವರ್ಷ ಆಯ್ತು? 18 ವರ್ಷದಿಂದ ಯಾವತ್ತಾದ್ರೂ ಬೈದಿದ್ದೀನ? ಇಲ್ಲ. ಇನ್ ಇವತ್ತು ಯಾಕಮ್ಮ ಬೈತೀನಿ? ಬೈಯಲ್ಲ. ನೋಡು, ತಗೋ, ಪ್ರಾಮಿಸ್ ಬೈಯಲ್ಲ. ಅದೇನ್ ಹೇಳು? ಅಪ್ಪ, ನಾನೊಂದ್ ಹುಡ್ಗನ ಲವ್ ಮಾಡ್ತಾ ಇದ್ದೀನಿ. ಓಹೋ, ಲವ್. ವೆರಿ ಗುಡ್, ವೆರಿ ಗುಡ್. ಏನೋ ಅವನ ಹೆಸರು? ಅವನ ಹೆಸರು ಸೀಗಡಿ ಸಿದ್ಧ ಅಂತ. ಸೀಗಡಿ ಸಿದ್ಧ, ತುಂಬಾ ಚೆನ್ನಾಗಿದೆ. ಯಾವೂರು? ಅವನು ಲಂಡನ್ ಅಲ್ಲಿರೋದು. ನಾವಿಬ್ರು ವೆಬ್ಸೈಟ್ ಅಲ್ಲಿ ಮೀಟ್ ಆಗಿ, ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಆಗಿ, ವಾಟ್ಸ್ಆಪ್ ಮೇಲೆ ಮಾತಾಡ್ತಾ, ಸ್ಕೈಪ್ ಅಲ್ಲಿ ಲವ್ ಮಾಡ್ತಾ ಇದೀವಪ್ಪ. ಇಷ್ಟೆಲ್ಲ ಮುಂದುವರೆದಿದ್ಯಾ ಅಂತ ಆಯ್ತು. ಮತ್ತೆ 2 ತಿಂಗಳಿಂದ ವೈಬರ್ ಮುಖಾಂತರ ನಮ್ ಸಂಬಂಧನ ಮುಂದುವರಿಸ್ತಾ ಇದೀವಿ. ಪಾಪ, ನಮ್ಗೆ ನಿಮ್ ಆಶೀರ್ವಾದ ಬೇಕು ಪಾಪ. ನಮ್ಮಿಬ್ಬರು ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ ಕಣಮ್ಮ. ಒಳ್ಳೇದಾಗ್ಲಿ. ವರದಕ್ಷಿಣೆ, ವರುಪಚಾರ ಎಲ್ಲ ಉಳಿಸ್ಬಿಟ್ಟೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ಸ್ ಪಾಪ. ನಾಳೆನೆ ಅವನ್ನ ಕರ್ದ್ಬಿಡ್ತೀನಿ. ನಮ್ಮಿಬ್ರಿಗೂ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡ್ತೀಯಾ? ಬೇಡಮ್ಮ, ಯಾಕೆ ಸುಮ್ನೆ ಖರ್ಚು? ನೀನೀಗ ಒಂದ್ ಕೆಲಸ ಮಾಡು. ಟ್ವಿಟರ್ ನಲ್ಲಿ ಮದುವೆ ಆಗಿ, ಆನ್ಲೈನ್ ಅಲ್ಲಿ ಹನಿಮೂನ್ ಮುಗಿಸಿ, ಇಮೇಲ್ ಅಲ್ಲಿ ಮಕ್ಳು ಮಾಡ್ಕೊಂಡು, ಜಿಮೇಲ್ ಅಲ್ಲಿ ಮಕ್ಕಳನ್ನ ಕಳಿಸ್ಕೊಡು. ನಾನ್ ಡೌನ್ಲೋಡ್ ಮಾಡ್ಕೊಂಡು ಮಕ್ಕಳನ್ನ ಮುದ್ದು ಮಾಡ್ಕೋತೀವಿ. ನೋಡಮ್ಮ, ಅಕಸ್ಮಾತ್ ನಿನ್ಗೆ ಏನಾದ್ರೂ ಗಂಡ ಬೇಡ ಅನ್ಸಿದ್ರೆ OLX ಅಲ್ಲಿ ಮಾರ್ಬಿಡು. ತಲಕಡಿ ತಲಕಡಿ. ರೀ, ಯುಗಾದಿ ಹಬ್ಬದ ಶುಭಾಶಯಗಳು. ನಿನ್ಗೂ ಅಷ್ಟೇ ಕಣೆ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೀ, ಲಾಸ್ಟ್ ಇಯರ್ ಯುಗಾದಿ ಹಬ್ಬ ಕೊಡ್ಸಿದ್ರಲ್ಲ ಸೀರೆ, ಈ ವರ್ಷನೂ ಅದೇ ಹಾಕೊಂಡಿದ್ದೀನಿ. ನನಗೆ ಹೊಸ ಸೀರೆ ಕೊಡ್ಸ್ತೀನಿ ಅಂದ್ರಲ್ಲ, ಕೊಡ್ಸ್ರಿ. ಹಂಗಂತೀಯಾ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ ಬಿಡು. ಇವತ್ತು ಯುಗಾದಿ ಹಬ್ಬ, ಸಂಜೆ 5 ಗಂಟೆ ಮೇಲೆ ಹೊಸ ರೇಷ್ಮೆ ಸೀರೆ ಕೊಡಿಸ್ತೀನಿ. ಒಳ್ಳೆ ಹುಡುಗಿದ್ದಾರೆ. ನನ್ ಮುದ್ದು ಗಂಡ. ಮುದ್ದು ಹೆಂಡತಿ. ರೀ, ಮದ್ವೆ ಆದಾಗಿಂದ ನೆಕ್ಲೆಸ್ ಕೊಡ್ಸ್ತೀನಿ ಅಂತಾನೆ ಹೇಳ್ತಿದ್ರಿ. ನೆಕ್ಲೆಸ್ ಕೊಡ್ಸ್ರಿ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯಾ? ಸಂಜೆ 5 ಗಂಟೆ ಮೇಲೆ ಒಂದು ಒಳ್ಳೆ ನೆಕ್ಲೆಸ್ ಕೊಡಿಸ್ತೀನಿ. ನನ್ ಮುದ್ದು ಗಂಡ, ನನ್ ಮುದ್ದು ಹೆಂಡತಿ. ಆಹಾ ದೇವ್ರೆ, ಯುಗಾದಿ ಹಬ್ಬದ ದಿನ ನನ್ ಗಂಡಂಗ್ ಒಳ್ಳೆ ಬುದ್ಧಿ ಕೊಟ್ಟಿದ್ದೆ. ನಂಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಈಗ ನೋಡು, ನಿನ್ನ ಆಸೆಗಳೆಲ್ಲ ನೆರವೇರಿಸಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬೇಕಲ್ವಾ? ಅದಕ್ಕೆ ಒಳಗಡೆ ಹೋಗ್ಬಿಟ್ಟು ಒಂದ್ 10,000 ರೂಪಾಯಿ ದುಡ್ಡು ತಗೊಂಡ್ಬಿಡು. 10,000 ತಾನೆ? ನನ್ಗೋಸ್ಕರ ನೀವ್ ಅಷ್ಟೆಲ್ಲ ಮಾಡ್ತೀರಾ? ನಾನು ಅಷ್ಟು ಮಾಡಿದ್ರೆ ಆಗುತ್ತಾ? ತಂದ್ ಕೊಡ್ತೀನಿ ರೀ. ರೀ, ತಗೊಳ್ರಿ. ಏನೇ ಕೇಳಿದ ತಕ್ಷಣ 10,000 ತಗೊಂಡ್ಬಿಟ್ಟೆ? ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? ರೀ, ತರಕಾರಿ, ಕರೆಂಟ್ ಬಿಲ್ಲು, ಮಗನ್ ಸ್ಕೂಲ್ ಫೀಸು, ಅದಕ್ಕೆಲ್ಲ ನೀವು ದುಡ್ಡು ಕೊಡ್ತಿದ್ರಲ್ಲ, ನಾನು 1 to double ತಗೊಂತಿದ್ದೆ. ಅದ್ರಲ್ಲಿ ಅರ್ಧ ಸೇವ್ ಮಾಡಿಟ್ಟಿದ್ದೆ. ಅದೇ 10,000. ಆಹಾ ಚಿಣಮಣಿಕಿ, ಇನ್ಮೇಲೆ ನೀನ್ ಯಾವ್ದು ದುಡ್ಡು ಕೇಳಿದ್ರು ಅರ್ಧನೇ ಕೊಡ್ತೀನಿ. ನೋಡು, ನಾನು ಹಿಂಗೋಗಿ ಕರೆಕ್ಟ್ ಆಗಿ 5 ಗಂಟೆ ಬರ್ತೀನಿ. ರೆಡಿ ಆಗಿರು. ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಜ್ಯುವೆಲರಿ ಎಲ್ಲ ತಗೊಂಡು ಸಿನಿಮಾ ನೋಡ್ಕೊಂಡ್ ಬಂದ್ಬಿಡೋಣ. ರೆಡಿ ಆಗ. ಸರಿ ರೀ, ಬಾಯ್ ಬಾಯ್. 4:15 ಆಯ್ತು. ನನ್ ಗಂಡ ಇನ್ನೇನ್ ಬಂದ್ಬಿಡ್ತಾನೆ. ನೀನ್ ಇಷ್ಟು ಖುಷಿಯಾಗಿದ್ಯಾ? ನಾನಾ, ನನ್ ಗಂಡ 5 ಗಂಟೆ ಮೇಲೆ ರೇಷ್ಮೆ ಸೀರೆ, ಒಡವೆ, ಮೈಸೂರು ರೋಡಲ್ಲಿ ರೈಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ.
ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ. ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಹೌದಾ ಚೆಲ್ವೆ, ನನ್ ಗಂಡನು ಸೇಮ್ ಟು ಸೇಮ್ ನಿನ್ಗೇನ್ ಹೇಳಿದಾನೋ ನನ್ಗೂ ಅದನ್ನೇ ಹೇಳಿದಾನೆ. ಮತ್ತೆ ನನ್ ಗಂಡ ನಿನ್ ಗಂಡನ ಜೊತೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ವೇಟ್ ಮಾಡಕ್ ಹೇಳಿದಾನೆ. ಹೌದಾ? ಹಂಗಾದ್ರೆ ಇಬ್ರು ವೇಟ್ ಮಾಡ. ಓಕೆ ಓಕೆ. ರೆಡಿನಾ? ರೆಡಿನಾ? ರೀ ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ನೀನ್ 10,000 ರೂಪಾಯಿ ಕೊಟ್ಟ 10,000 ತಗೊಂಡೋಗಿ ಇಸ್ಪಿಟ್ ಆಡದ್ನ, ಅದು 20,000 ಆಯ್ತು. ಬಾ ಸೀರೆಗಾಯ್ತು ಅನ್ಬಿಟ್ಟು 20,000 ಆಗ್ತೆ, ಅದ್ 40,000 ಆಯ್ತು. ಅಬ್ಬಾ ಅಟ್ಟೆ ಇದಕ್ಕೇನೋ ಶಾಪಿಂಗ್ಗೆ, ಊಟ ತಿಂಡಿಗೆ, ನೈಟ್ ರೈಡ್ಗೆಲ್ಲ ಆಯ್ತು ಅನ್ಬಿಟ್ಟು 40 ಆಗ್ತೆ, ಅದು 80 ಆಯ್ತು. ನೆಕ್ಲೆಸ್ ಆಯ್ತಪ್ಪ ಅನ್ಬಿಟ್ಟು 80 ಒಂದೇ ಸಲ ಹಾಕದ್ನ. 80 1 ಹೊತ್ತಾಯ್ತಾ? ಇಲ್ಲ ಕಣೆ, ಮತ್ತೆ ಮುಂಡಾ ಮುಚ್ಕೊಂಡು ಹೋಯ್ತು. ಆಮೇಲೆ ಟೀಗೂ ಕಾಸಿಲ್ದೆ ಹೋಯ್ತು. ಅದಕ್ಕೆ ನಿನ್ ಕೈಲೇ ಟೀ ಕಾಯಿಸ್ಕೊಂಡ್ ಕುಡಿಯೋಣ ಅಂತ ಮನೆಗ್ ಬಂದೆ. ಹೋಗ್ಬಿಟ್ಟು ಒಂದು ಟೀ ಮಾಡ್ಕೊಂಬಾ. ಟೀನಾ? ಟೀ ಮಾಡ್ಕೊಡ್ಬೇಕಾ? ಇರೋ 10,000 ರೂಪಾಯಿಲಿ ಹಬ್ಬ ಹೇಗೋ ಮಾಡೋಣ ಅನ್ಕೊಂಡಿದ್ದೆ, ಅದನ್ನು ಹಾಳು ಮಾಡ್ಬಿಟ್ರಿ. ನಿಮ್ಮನ್ನ ಅಯ್ಯೋ 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 ಹೊಡಿಬಿಡಕ್ರೆ, ಅಯ್ಯೋ ಅಯ್ಯೋ ಹೊಡಿಬಿಡಕಣ, ಅಯ್ಯೋ ಇಲ್ಲ. ಏಯ್, ನೀನ್ ಯಾಕೆ ನಿನ್ ಗಂಡಂಗ್ ಹೊಡಿತಾ ಇದ್ಯಾ? ನಂದು ಸೇಮ್ ಟು ಸೇಮ್. ಐ ತಲಕಡಿ. ಐ ತಲಕಡಿ. ಮಗ್ನೆ ಸಿಗ್ಡಿಸಿದ್ದ, ಬಂದು ಊಟ ಮಾಡೋ. ನಾನು ಊಟ ಮಾಡಲ್ಲ. ಏಯ್ ಯಾಕ ಊಟ ಮಾಡಲ್ಲ? ಎದ್ದಾಗ ಊಟ ಮಾಡ. ಅಮ್ಮ ಅಮ್ಮ ಅಮ್ಮ, ನೀನ್ ನಂಗೊಂದ್ ಪಪ್ಪಿ ಕೊಟ್ರೆ ನಾನು ಊಟ ಮಾಡ್ತೀನಿ. ಏಯ್, ನೀನು ದೊಡ್ಡವನಾಗಿದ್ಯಾ, ಪಪ್ಪಿ ಗಿಪ್ಪಿ ಎಲ್ಲ ಕೊಡಕ್ಕಾಗಲ್ಲ. ಸುಮ್ನೆ ಬಂದು ಊಟ ಮಾಡು. ಮತ್ತೆ ಪಪ್ಪನು ದೊಡ್ಡವರಾಗಿದ್ದಾರೆ, ಅವ್ರಿಗೆ ಮಾತ್ರ ರಾತ್ರಿ ಪಪ್ಪಿ ಕೊಡ್ತಾ ಇದ್ದ. ಮುಚ್ಚ ಬಾಯಿ. ಅವ್ರ ಹೆಸರು ಚಿಲ್ಲಿಂಗ್ ಚಂಪಾ. ಚಿಲ್ಲಿಂಗ್ ಚಂಪಾ ಆಂಟಿ ಅಂತ ಕರಿ. ಹೌದು ಕಣೋ, ಅವರು ಎದುರುಗಡೆ ಮನೆ ಚಿಲ್ಲಿಂಗ್ ಚಂಪಾ, ಅವ್ರನ್ನ ಚಂಪಾ ಆಂಟಿ ಅಂತಾನೆ ಕರಿ, ಡಾರ್ಲಿಂಗ್ ಗಿರ್ಲಿಂಗ್ ಅಂತ ಕರಿಬಾರ್ದು. ನೀನ್ ಸುಳ್ಳು ಹೇಳ್ತಾ ಇದೀಯಾ. ನಿನ್ನೆ ನೀನ್ ಅಂಗಡಿಗೆ ಹೋಗಿದ್ದಾಗ ಈ ಆಂಟಿ ಮನೆಗ್ ಬಂದಿದ್ರು. ಪಪ್ಪ ಇವ್ರನ್ನ ಡಾರ್ಲಿಂಗ್ ಡಾರ್ಲಿಂಗ್ ಅಂತಾನೆ ಕರಿತಾ ಇದ್ದಿದ್ದು. ಐ ತಲಕಡಿ. ಐ ತಲಕಡಿ. ಇವರು ಮೊದಲೇ ಇಲ್ಲ, ಶಾಪಿಂಗ್ ಏನೇ ಬಾಗ್ಲಲ್ಲಿ ಬಂದು ನಿಂತ್ಕೊಬಿಟ್ಟಿದ್ಯಾ? ರೀ, ನಮ್ಮಿಬ್ರು ಮದ್ವೆ ಆಗಿ 10 ವರ್ಷ ಆಯ್ತು. ಅದಕ್ಕೇನ್ ಇವಾಗ ಸಿಕ್ಕಾಬಿಟ್ಟೆ ತಲೆ ನೋಯ್ತಾ ಇದೆ, ಹೋಗಿ ಕಾಫಿ ಮಾಡ್ಕೋಬಾ. ಮದ್ವೆ ಆಗಿ 10 ವರ್ಷ ಆಯ್ತು ಅಂದ್ರು ಶಾಪಿಂಗ್ ಕರ್ಕೊಂಡು ಹೋಗಲ್ಲ. ಚಿಪ್ಪಣ, ನಿಮ್ ಮದ್ವೆ ಮಾಡ್ಕೊಂಡಿದ್ ನನ್ ಕರ್ಮ. ಏನೇ ಗುಣಗ್ತಾ ಇದೀಯಾ? ತಲೆನೋವು ಅಂತ ಹೇಳದ್ನಲ್ಲ, ಹೋಗಿ ಕಾಫಿ ಮಾಡ್ಕೋಬಾ. ರೀ, ನನಗೂ ಸಿಕ್ಕಾಬಟ್ಟೆ ತಲೆನೋವು, ಕೆಲಸ ಮಾಡೋದಕ್ಕೂ ಮೂಡಿಲ್ಲ. ಹೌದಾ? ಇವತ್ತು ನಮ್ದು 10ನೇ ಆನಿವರ್ಸರಿ ಅಂತ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತಿದ್ದೆ. ಪಾಪ ನೀನ್ ಬೇರೆ ತಲೆನೋವು ಅಂತಿದ್ಯಾ. ಸರಿ ಹೋಗಿ ಮಲ್ಕೋ. ನಾನ್ ಸುಮ್ನೆ ಸುಳ್ಳು ಹೇಳ್ದೆ. ಹೌದಾ? ನಾನು ಸುಮ್ನೆ ಸುಳ್ಳು ಹೇಳ್ದೆ. ಹೋಗಿ ಕಾಫಿ ಮಾಡ್ಕೋಬಾ. ಸ್ಪೈಸಿ ಕೆಂಪ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸಿಗ್ಲಿಸಿದ್ದ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಆಮೇಲೆ ಪ್ರತಿ ವರ್ಷ 10 ವರ್ಷದಿಂದನೂ ಬರೇ ಕೈಲಿ ಹ್ಯಾಪಿ ಆನಿವರ್ಸರಿ ಅಂತ ಹೇಳ್ತಿರೋದು ಜಗತ್ತಲ್ಲಿ ನೀವಿಬ್ರೇ ನೋಡಿ. ಎಷ್ಟೇ ಆದ್ರೂ ನಿನ್ ಫ್ರೆಂಡ್ ಅಲ್ವಾ, ಅದಕ್ಕೆ ನಿನ್ ಪಾಲಿಸಿನ ಫಾಲೋ ಮಾಡ್ತಾ ಇದೀನಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮಿಬ್ರಿಗೂ ಕಾಫಿ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಮನೇಲಿ ಹಾಲ್ ಖಾಲಿ ಆಗಿದೆ. ಅಬ್ಬಾ, ನನ್ನ ಹೆಂಡತಿ ಹಾಲು ಉಳಿಸ್ಬಿಟ್ಲು. ನಮ್ ತರನೇ. ಕಾಫಿ ತುಂಬಾ ಚೆನ್ನಾಗಿತ್ತು. ಹಾ, ಏನೇ ಪ್ರತಿ ವರ್ಷ ಆನಿವರ್ಸರಿಗೆ ನನ್ ಗಂಡ ಏನೂ ಕೊಡ್ಸಲ್ಲ, ಜೀಪಣ ಇವ್ನ ಯಾಕಾದ್ರೂ ಮದ್ವೆ ಆದ್ನೋ ಅಂತ ಮನ್ಸಲ್ಲೇ ಬೈಕತ್ತಾ ಇದೆಯಲ್ವಾ. ಆದ್ರೆ ಈ ವರ್ಷ ಹಂಗಾಗಲ್ಲ. ನಿನಗೋಸ್ಕರ ನಾನು ಆನಿವರ್ಸರಿಗೆ ಅಂತ ಲಾಂಗ್ ಚೈನ್ ತಂದಿದ್ದೀನಿ. ಥ್ಯಾಂಕ್ ಯು ರೀ. ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ರೀ. ನಾನು ಜಿಪ್ನಿ ಅಂತ ನೀವು ಬೈಕೋತಾ ಇದ್ರಿ ಅಲ್ವಾ, ನಿಮ್ಗೋಸ್ಕರ ಒಂದ್ ರಿಂಗ್ ತಂದಿದ್ದೀನಿ, ತಗೊಳ್ಳಿ. ಏಯ್ ಥ್ಯಾಂಕ್ ಯು. ಆಹಾ, ಎಷ್ಟು ಚೆನ್ನಾಗಿದೆ. ನಾನೊಂದ್ ವಿಷಯ ನಿಮ್ ಹತ್ರ ಹೇಳ್ತೀನಿ, ಅದ್ರ ನೀವು ಬೇಜಾರ್ ಮಾಡ್ಕೋಬಾರ್ದು. ಬೇಜಾರ? ಏನಕ್ಕೆ ಬೇಜಾರು? ಪರವಾಗಿಲ್ಲ ಹೇಳು. ಈ ರಿಂಗ್ ಕೊಟ್ಟಿದ್ದೀನಲ್ಲ, ಅದು ಡೂಪ್ಲಿಕೇಟ್.
ಚಿನ್ನ ನೀನು ಬೇಜಾರು ಮಾಡ್ಕೋಬಾರ್ದು. ನಾನ್ ನಿನ್ ಚೈನ್ ಕೊಟ್ಟಿದ್ದೀನಲ್ಲ ಅದು ಡೂಪ್ಲಿಕೇಟ್. ಐ ತಲಕಡಿ. ಐ ತಲಕಡಿ. ಇವತ್ತು ನಂಗೆ ಸಖತ್ ಖುಷಿ ಆಗ್ತಿದೆ. ನನ್ನ ಗೆಳೆಯ ಸೀಗಡಿ ಸಿದ್ಧ, ನನ್ನ ಗೆಳತಿಯರು ಚಿಲ್ಲಿಂಗ್ ಚಂಪಾ, ಚಮ್ಮಕ್ ಚಿಲುವೆ ಎಲ್ರನ್ನೂ ಕರೆದು ನನ್ನ ಖುಷಿನ ಹಂಚ್ಕೋಬೇಕು. ಸೀಗಡಿ ಸಿದ್ಧ ಫೋನ್ ಮಾಡಿ. ಹಲೋ ಹಲೋ ಸ್ಪೈಸಿ ಕೆಂಪ. ಸೀಗಡಿ ಸಿದ್ಧ, ನೀನ್ ಯಾವಾಗ್ಲೂ ಕೇಳ್ತಾ ಇದ್ದಲ್ಲ ಜೋಶ್ ಆಗಿರೋದಕ್ಕೆ ಏನ್ ಕಾರಣ ಅಂತ. ಹೌದು ಕೇಳ್ತಿದ್ದೆ. ನಾನು ಯಾವಾಗ ಹೇಳ್ತೀನಿ ಅಂತ ಹೇಳಿದ್ದೆ? ಏಪ್ರಿಲ್ 7ನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದೆ. ಎಸ್. ಇವತ್ತೆಷ್ಟು ಡೇಟು? ಹೇಯ್, ಏಪ್ರಿಲ್ 7ನೇ ತಾರೀಕು ಅಲ್ವಾ? ಮತ್ತಿನ್ಯಾಕ್ ತಡ, ಬಾ ಮನೆಗೆ. ಓಕೆ ಡನ್. ಇಷ್ಟು ಬೇಗ ಬಂದ್ಬಿಟ್ಯಾ? ಸೂಪರ್ ಫಾಸ್ಟ್ ನೀನು. ಅದೇನೋ ಗುಟ್ಟು ಅಂತನಪ್ಪ, ಹೇಳು. ಹೇಳ್ತೀನಿರೋ. ಹಾಗೆ ಚಿಲ್ಲಿಂಗ್ ಚಂಪಕ್ ಫೋನ್ ಮಾಡ್ಬಿಡೋಣ, ಅವಳು ಯಾವಾಗ್ಲೂ ಕೇಳ್ತಿರ್ತಾಳೆ. ಹಲೋ ಹಾಯ್ ಸ್ಪೈಸಿ ಕೆಂಪ, ಏನ್ ಫೋನ್ ಮಾಡ್ಬಿಡಿದ್ಯಾ? ನೀನ್ ಯಾವಾಗ್ಲೂ ಕೇಳ್ತಾ ಇದ್ದಲ್ಲ ಜೋಶ್ ಆಗಿ ಕಳಕಳಿಯಾಗಿರೋದಕ್ಕೆ ಏನ್ ಕಾರಣ ಅಂತ. ಹೌದು, ನಾನು ಯಾವಾಗ ಹೇಳ್ತೀನಿ ಅಂತ ಹೇಳಿದ್ದೆ? ಏಪ್ರಿಲ್ 7ನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದೆ. ಎಸ್. ಇವತ್ತೆಷ್ಟು ಡೇಟು? ಇವತ್ತು ಏಪ್ರಿಲ್ 7ನೇ ತಾರೀಕು. ಮತ್ತಿನ್ಯಾಕ್ ತಡ, ಬಾ ನಮ್ಮ ಮನೆಗೆ. ಆಯ್ತು, ನಾನು ಇವಾಗ್ಲೇ ಬರ್ತೀನಿ. ಹಾಯ್. ಇಷ್ಟು ಬೇಗ ಬಂದ್ಬಿಟ್ಯಾ? ಓಕೆ ಸಿಗಡಿ ಸಿದ್ಧ, ಚಮ್ಮಚ್ ಚೆಲುವೆಗೂ ಫೋನ್ ಮಾಡಿ ಕರೆಸ್ಬಿಡೋಣ. ಆಯ್ತಪ್ಪ. ಹಲೋ ಚಮ್ಮಚ್ ಚೆಲುವೆ. ಹಾಯ್ ಸ್ಪೈಸಿ ಕೆಂಪ, ಏನ್ ಇವತ್ತು ಫೋನ್ ಮಾಡಿದ್ಯಾ? ನೀನ್ ಯಾವಾಗ್ಲೂ ನನ್ ಕೇಳ್ತಿದ್ದಲ್ಲ, ನೀನ್ ಯಾವಾಗ್ಲೂ ನಕ್ಕೊಂಡು ಎಲ್ರೂ ನಗಿಸ್ಕೊಂಡು ಖುಷಿಯಾಗಿ ಜೋಶ್ ಆಗಿರೋದಕ್ಕೆ ಏನ್ ಕಾರಣ ಅಂತ. ಹೌದು, ನಾನು ಯಾವಾಗ ಹೇಳ್ತೀನಿ ಅಂತ ಹೇಳಿದ್ದೆ? ಏಪ್ರಿಲ್ 7ನೇ ತಾರೀಕಲ್ವಾ? ಇವತ್ತೆಷ್ಟು ಡೇಟು? 7ನೇ ತಾರೀಕು. ಎಸ್. ಈಗ ಸೀದಾ ನಮ್ಮ ಮನೆಗೆ ಬಂದ್ಬಿಡು. ಓಕೆ, ಬರ್ತೀನಿ. ಓಕೆ. ಎಲ್ಲರೂ ಸೂಪರ್ ಫಾಸ್ಟ್ ಅಪ್ಪ. ಈಗ ಏಳ್ರ ಬಗ್ಗೆ ನೀವು 3 ಜನಕ್ಕೂ ಎಷ್ಟು ಗೊತ್ತು ಅಂತ ನಾನ್ ಪ್ರಶ್ನೆ ಕೇಳ್ತೀನಿ. ಮೊದಲನೇದಾಗಿ ಸೀಗಡಿ ಸಿದ್ಧ, ಹೇಳಂದ್ರೆ ನಿನ್ಗೆ ಏನ್ ನೆನಪಾಗುತ್ತೆ? ಹೇಳು ಅಂದ್ರೆ ನಿಮ್ ತಾತನ್ 7 ಜನ ಎಂಟಿರು ಅನ್ಸುತ್ತೆ. ಇದ್ರಲ್ಲೇ ಇರು. ಚಿಲ್ಲಿಂಗ್ ಚಂಪಾ, ಹೇಳಂದ್ರೆ ನಿನಗೆ ಏನ್ ನೆನಪಾಗುತ್ತೆ? 7 ಅಂದ್ರೆ 7 ಅದ್ಭುತಗಳು. ಅಷ್ಟೇ ಅಲ್ಲ, ನಮ್ MS ಧೋನಿ ಲಕ್ಕಿ ನಂಬರ್ ಕೂಡ. ಓ, ಕ್ರಿಕೆಟ್ ಧೋನಿ ಲಕ್ಕಿ ನಂಬರ್. ಬೆಟರ್. ಇವನ್ಗಿಂತ ನೀನ್ ಪರವಾಗಿಲ್ಲ. ಚಮ್ಮಕ್ ಚೆಲುವೆ, ಹೇಳಂದ್ರೆ ನಿನಗೇನ್ ನೆನಪಾಗುತ್ತೆ? 7 ಅಂದ್ರೆ 7 ಸ್ವರಗಳು, ಎಸ್. 7 ಬಣ್ಣಗಳು. ಎಸ್. ಅಷ್ಟೇ ಅಲ್ಲ, 7 ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ನೀವೆಲ್ಲ ಹೇಳಿದ್ದು ಓಕೆ, ಆದ್ರೆ ಇದೆಲ್ಲದಕ್ಕೂ ಮೀರಿದ್ದು ಇನ್ನೊಂದು ಅದ್ಭುತ ಏಪ್ರಿಲ್ 7ನೇ ತಾರೀಕಲ್ಲಿದೆ. ನಾನು ನಕ್ಕು ಎಲ್ರೂ ನಗಿಸ್ಕೊಂಡಿರೋದಕ್ಕೆ ಕಾರಣನೂ ಏಪ್ರಿಲ್ 7ನೇ ತಾರೀಕಲ್ಲಿದೆ. ಹಾಗೆ ಇಡೀ ಕರ್ನಾಟಕ ಜನತೆನೆ ಖುಷಿಯಾಗಿರೋದಕ್ಕೂ ಈ ಏಪ್ರಿಲ್ 7 ಕಾರಣ. ಅಂತ ಸ್ಪೆಷಾಲಿಟಿ ಇವತ್ತೇನಿದೆ? ಏನು ಅಂತ ಹೇಳ? ಹೇಳು. ನಗುವಿನ ಮಗು, ಎಲ್ಲರನ್ನೂ ನಗಿಸುವ ಮಗು. ಆ ಮಗುಗೆ ಇವತ್ತು 7ನೇ ವರ್ಷ ತುಂಬಿದೆ. ಅಂದ್ರೆ ಉದಯ ಕಾಮಿಡಿ ಚಾನಲ್ ಇವತ್ತು 7ನೇ ವರ್ಷದ ಹುಟ್ಟು ಹಬ್ಬನ ಆಚರಿಸ್ಕೊಂತ ಇದೆ. ಓಕೆ, ಕೇಕ್ ಎಲ್ಲ ಕಟ್ ಮಾಡಿ ಫುಲ್ ಸೆಲೆಬ್ರೇಟ್ ಮಾಡೋಣ. ಎಸ್. ಓಕೆ, ಇವಾಗ ಗೊತ್ತಾಯ್ತಾ ನಿಮ್ಮೆಲ್ರಿಗೂ? ಯಾವಾಗ್ಲೂ ನಂತರ ಖುಷಿಯಾಗಿ ನಗ್ನಾಗ್ತಾ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಐ ತಲಕಡಿ. ಐ ತಲಕಡಿ. ಯಾರು ಬರ್ಲಿಲ್ಲ. ಯಾರಾದ್ರೂ ಒಬ್ಬ ಪುಸ್ತಕ ಬಂದಿದ್ರೆ ಮನೆ ಬಾಡಿಗೆ ದುಡ್ಡು ಅರೇಂಜ್ ಮಾಡ್ಬಿಟ್ಟಿದೆ. ಮನೆ ಬಾಡಿಗೆ ದುಡ್ಡು ಅರೇಂಜ್ ಆಗ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ನನ್ನ ಪುನರ್ಜನ್ಮ ಕಳಿಸ್ಬಿಡ್ತಾರೆ. ಗುರುಜಿ ಬಂದ್ಬಿಟ್ಟೆ ಗುರುಜಿ. ನಿಮ್ಮನ್ನ ಎಲ್ಲೆಲ್ಲಿಂತ ಹುಡ್ಕೋದು ಗುರುಜಿ. ಎಲ್ಲ ಕಡೆ ಹುಡುಕಿ ಮೈಯಲ್ಲಿರೋ ಬೆವರೆಲ್ಲ ಹಿಡಿದೋಯ್ತು. ಸ್ವಲ್ಪ ಯಾಮಾರಿದ್ರೆ ರಕ್ತ ಬಂದ್ಬಿಡ್ತಾ ಇತ್ತು. ಭಕ್ತ, ನಿನ್ನ ಹೆಸರೇನು? ಸೀಗಡಿ ಸಿದ್ಧ. ಸೀಗಡಿ ಸಿದ್ಧ. ನೀನ್ ಬಂದಿದ್ದು ನಮ್ಮ ಮನೆ ಬಾಡಿಗೆ ಬಂದಂಗೆ ಆಯ್ತು. ಏನೋ ಅಂದ್ರೆ? ಏನಿಲ್ಲ ನೋಡಪ್ಪ, ನೀನು ನಿಂತ್ಕೊಂಡ್ರೆ 1 ಜನ್ಮ ಕರ್ಕೊಂಡು ಹೋಗ್ತೀನಿ, ಮಲ್ಕೊಂಡ್ರೆ 2 ಜನ್ಮ ಕರ್ಕೊಂಡು ಹೋಗ್ತೀನಿ. ನಿನಗೆ ಯಾವ ಜನ್ಮ ಬೇಕು? ಮಯ ಆಗ್ಬಿಟ್ಟ ಗುರುಜಿ. 2 ಜನ್ಮ. ತುಂಬಾ ಪಾಸ್ ಇದೆಯಾ? ಹೌದು, 2 ಜನ್ಮ. ಹೌದೌದು. ನಮ್ಮ ಇದೆ.
ನಿಧಾನವಾಗಿ ಕಣ್ಮುಚ್ಚು, ನಿಧಾನವಾಗಿ ಕಣ್ಮುಚ್ಚು, ನಿಧಾನವಾಗಿ ಕಣ್ಮುಚ್ಚು, ನಿಧಾನವಾಗಿ ಕಣ್ಮುಚ್ಚು, ನಿಧಾನವಾಗಿ ಕಣ್ಮುಚ್ಚು. ಆಗ್ಲೇನೆ ಕಣ್ ಮುಚ್ಚಿದೆ, ಇನ್ನ ಮುಚ್ಕೊಂಡಿದ್ದೆ ನಿದ್ದೆ ಬಂದ್ಬಿಡುತ್ತೆ. ತರಲೆ ಮಾಡಿದ್ರೆ ನಿನ್ನ ಪುನಃ ಜನ್ಮ ಕರ್ಕೊಂಡು ಹೋಗಲ್ಲ. ಇಲ್ಲ ಗುರುಜಿ, ಹೇಳ್ದಂಗೆ ಕೇಳ್ತೀನಿ. ನಿಧಾನವಾಗಿ ಕಣ್ಮುಚ್ಚು, ನಿಧಾನವಾಗಿ ಕಣ್ಮುಚ್ಚು. ಕಣ್ಮುಚ್ಚಾಗಿದೆ. ನೀನು ಪುನರ್ಜನ್ಮಕ್ಕೆ ಹೋಗ್ಬಿಟ್ಟಿದ್ಯಾ? ಈಗ ಹೇಳು, ನೀನ್ ಯಾರು? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಅರ್ಜುನ, ನಿನ್ನ ಬಿಡಕ್ಕಿಲ್ಲ, ನಿನ್ನ ಬಿಡೋದಿಲ್ಲ. ನಮ್ಮವ್ವ ಚಿತ್ರಾಂಗದಕ್ಕೆ ಮೋಸ ಮಾಡಿದಕ್ಕೆ ನಿನ್ನ ಕತ್ತನ್ನ ಕತ್ತರಿಸಿ ನಮ್ಮವ್ವನ್ ಪಾದಕ್ಕೆ ಹಾಕಿಲ್ಲ ಅಂದ್ರೆ ನಾನು ಬಬ್ರು ಅಣ್ಣನೇ ಅಲ್ಲ. ಅಂದ್ರೆ ನೀನು ಬಬ್ರು ವಾಹನ. ಈಗ ನಿನ್ ಕತೆ ನಾನು ಹೇಳ. ಆಯ್ತು, ಹೇಳಿ. ಅರ್ಜುನ ತೀರ್ಥಯಾತ್ರೆಗೆ ಅಂತ ಮಣಿಪುರಕ್ಕೆ ಹೋದ. ಹೋಗ್ಬೇಕಾದ್ರೆ ಮಣಿಪುರದಲ್ಲಿ ಆಟ ಆದ. ಅಂದ್ರೆ ಏನು ತಂದ್ಕೊಂಡ. ಮಣಿಪುರದಲ್ಲಿ ನಿಮ್ಮ ಹೂವ ಚಿತ್ರಾಂಗದೆಲೆ ನೋಡ್ದ. ಚಿತ್ರಾಂಗದೆಲ್ಲ ಇಷ್ಟಪಟ್ಟು ಅರ್ಜುನ್ಗೂ ಚಿತ್ರಾಂಗದೆ ನಿಮ್ಮ ಹೂವನ್ಗೂ ಲವ್ ಆಯ್ತು. ಲವ್ ಆದಾಗ ಹೂವಿನ ತೋಟದಲ್ಲಿ ಇಬ್ರು ಒಂದು ಡುಯೆಟ್ ಸಾಂಗ್ ಆಡಿದ್ರು. ಹಾಡು ಮುಗಿಯಷ್ಟರಲ್ಲಿ ನೀನು ಹುಟ್ಟುಬಿಟ್ಟೆ. ಕರೆಕ್ಟಾ? ಸುಳ್ಳು ಸುಳ್ಳ ಸುಳ್ಳು ಹೇಳ್ತಾ ಇದೀಯಾ? ಸತ್ಯ ನೀನೇ ಹೇಳು. ಸುಮಾರು 200 ವರ್ಷಗಳ ಹಿಂದೆ ನಮ್ಮವ್ವ ಚಿತ್ರಾಂಗದೆ ಪಟಾಕಿ ಚೀಟಿ ಹಾಕಿದ್ಲು. 200 ವರ್ಷಗಳ ಹಿಂದೆ ನಿಮ್ಮವ್ವ ಪಟಾಕಿ ಚೀಟಿ ಹಾಕಿದ್ಲ? ಹೌದು. ಸರಿ, ಮುಂದುವರ್ಸು. ಅದೇ ಪಟಾಕಿ ಚೀಟಿ ಸ್ಕೀಮ್ ಅಲ್ಲಿ ಗೋವಾ ಟ್ರಿಪ್ಗೆ ಅಂತ ಕರ್ಕೊಂಡೋಗಿ ಬೀಚ್ ಅಲ್ಲಿ ಬಂಡೆ ಸಂದಿಲಿ ಮೀನ್ ತೋರಿಸಿ ಅಂತೇಳಿ ನನ್ನ ಜನ್ಮಕ್ಕೆ ಕಾರಣ ಆದ. ಅಂದ್ರೆ ಇಲ್ಲಿ ಅರ್ಜುನ ಯಾರಪ್ಪ? ಪಟಾಕಿ ಚೀಟಿ ಓನರು. ಪಟಾಕಿ ಚೀಟಿ ಓನರು ಅರ್ಜುನನ? ಹೌದು. ಸರಿ ಸರಿ, ಇದು ಸತ್ಯ ಕತೆ. ಹೌದು. ಈಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ಶಿವಾಜಿನಗರದ ಗುಜರಿಗೆ ಹೋಗಿ ಮಚ್ಚು ಲಾಂಗು ಚೂರಿನೆಲ್ಲ ರೆಡಿ ಮಾಡಿಸಿ ಕಾಯ್ತಾ ಇದ್ದೀನಿ. ಅರ್ಜುನ ಏನಾದ್ರೂ ಸಿಕ್ಕಿದ್ರೆ ಅವನ್ ತಲೆನ ಕತ್ತರಿಸಿ ನಮ್ಮವ್ವ ಚಿತ್ರಾಂಗದ ಕಾಲತ್ರ ಹಾಕ್ಬಿಡ್ತೀನಿ. ಹಿಂಗೆಲ್ಲ ಇದೆ. 200 ವರ್ಷಗಳ ಹಿಂದೆ ಶಿವಾಜಿನಗರ ಗುಜರಿ ಇತ್ತ. ಪಕ್ಕದಲ್ಲಿ ಪಂತ್ರಪಾಳ್ಯನೂ ಇತ್ತು. ಈಗ ಅರ್ಜುನ ಹುಡುಕ್ತಾ ಇದೀಯಾ? ನನ್ಗೆ ಯಾಕೋ ವಾಯ್ಸ್ ಕೇಳಿಸ್ತಾ ಇದ್ರೆ ನೀನೇ ಅರ್ಜುನ ಅನಿಸ್ತಾ ಇದೆ. ನೀನೇ ಅರ್ಜುನ ಅನಿಸ್ತಾ ಇದೆ. ವಾಪಸ್ ವಾಪಸ್ ಏನಾದ್ರು ಹಿಂಗೆ ಬಿಟ್ರೆ ನಮ್ಮ ಹೂವ ಚಿತ್ರಾಂಗದ ನೀರೇ ಕರ್ಕೊಂಡು ಹೋಗಿದ್ಯಾ ಅನ್ಬಿಡ್ತಾನೆ. ಬರ ವಾಪಸ್. ಎದೋಳು ಎದೋಳು ಎದೋಳು. ವಾ, ಅಲ್ಲಿ 10,000 ರೂಪಾಯಿ ಕೊಡು. ನನ್ ಪೂರ್ವ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಏನಕ್ಕೆ 10,000 ರೂಪಾಯಿ? ಒಬ್ರು ಆಗಿದೆ ಕಣ. ಅರ್ಜುನ ಹುಡುಕ್ತಾ ಇದೀಯಾ? ಹೌದಾ? 10,000 ಕರೆಕ್ಟ್ ಇದೆಯಾ? ಹಬ್ಬ, ಮನೆ ಬಾಡಿಗೆ ಆಯ್ತು. ಐತಲಕಡಿ ಐತಲಕಡಿ. ಸರ್, ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಏನ್ ಮಾಡ್ಲಮ್ಮ, ಅಲ್ಲಿ ಮನೆ ಬಾಡಿಗೆ ಕಟ್ಟಿಲ್ಲ, ಇಲ್ಲಿ ನೋಡಿದ್ರೆ ಆಫೀಸ್ ಬಾಡಿಗೆ ಕೊಟ್ಟಿಲ್ಲ. ಅಷ್ಟೇ ಅಲ್ಲ ಸರ್, ನನ್ ಸಂಬಳನೂ ಕೊಟ್ಟಿಲ್ಲ. ಅದಕ್ಕೆ ಟೆನ್ಷನ್ ಕಣಮ್ಮ. ಏನ್ ಮಾಡೋದು ಅಂತ ಗೊತ್ತಾಗ ಇವತ್ತು ಯಾರಾದ್ರೂ ಒಬ್ಬ ಕೆಲಸ ಕೇಳ್ಕೊಂಡು ಬಕ್ರ ಬಂದೇ ಬರ್ತಾನೆ. ಅವನ ಹತ್ರ ಮನೆ ಬಾಡಿಗೆ, ಆಫೀಸ್ ಬಾಡಿಗೆ, ನಿನ್ ಸಂಬಳ ಎಲ್ಲ ವರ್ಕೌಟ್ ಮಾಡ್ಕೊಡ್ಬೇಕು. ಓಕೆ ಓಕೆ ಸರ್. ಯಾರಾದ್ರೂ ಬರ್ಲಪ್ಪ. ಕೂತ್ಕೊಳ್ಳಿ. ಏನ್ ನಿಮ್ಮ ಹೆಸರು? ಅದು ಒಂದ್ ನಿಮಿಷ. ಹೇಳಿ ರಜನಿಕಾಂತ್ ಅವ್ರೆ. ಕಂಡಕ್ಟರ್ ಕೆಲಸ ಎಲ್ಲ ಕರೆಕ್ಟಾಗಿ ನಡೀತಿದ್ಯಾ? ನೀವೇನೋ ಕೆಲಸ ಕರೆಕ್ಟಾಗಿ ನಡೀತಾ ಇದೆ ಅಂತೀರಿ, ನಮ್ ಕಮಿಷನ್ನೇ ಕೊಟ್ಟಿಲ್ಲ. ಕಮಿಷನ್ ಹೋದ್ ತಿಂಗಳು ಮನೆ ಬಾಡಿಗೆ ಓನರ್ ಹತ್ರ ಕೊಟ್ಟೋದ್ರಾ? ಓಕೆ, ಅದಕ್ಕೆ ಅವ್ನು ಬಾಡಿಗೆನೇ ಕೇಳಿರಲಿಲ್ಲ. ಓಕೆ, ಥ್ಯಾಂಕ್ ಯು. ಮಾಡ್ತೀನಿ, ನಾನು ಮಾಡ್ತೀನಿ. ಸರ್, ರಜನಿಕಾಂತ್ ಅವ್ರಿಗೆ ಕಂಡಕ್ಟರ್ ಕೆಲಸ ನೀವು ಕೊಡಿಸಿದ್ರ? ಕೊಡ್ತಾನೆ, ಹಂಗೆ ವರ್ಕೌಟ್ ಮಾಡ್ಕೊಡ್ಬೇಕು. ರಜನಿಕಾಂತ್ಗೆ ಕಂಡಕ್ಟರ್ ಕೆಲಸ ಕೊಡ್ತಿದ್ದೆ ನಾನ್ ಕಡೆಯ. ಸರ್ ನಂಗೂ ಒಂದ್ ಕೆಲಸ ಬೇಕಾಗಿತ್ತು. ಕೆಲಸ ಬೇಕಾಗಿತ್ತಾ? ಸರಿ ಕಣಪ್ಪ. ಡಿಗ್ರಿ ಪಾಸ್ ಆಗಿದ್ಯಾ? ಒಂಚೂರು ಕೇಳಿ ಸರ್. ಒಂದು SSLC? ಇನ್ನೇನ್ ಬರ್ತಾ ಇದೆ ಸರ್, ಇನ್ನೇನ್ ಬರ್ತಾ ಇದೆ, ಒಂಚೂರು ಕೇಳಿ. ಒಂದು 6ನೇ ಕ್ಲಾಸ್ ಇರ್ಬೋದಾ? ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸರಿ, ಏನ್ ಕೆಲಸ ಮಾಡ್ತೀಯಾ? ಸರ್, ನಾನು ಕೂತ್ಕೊಂಡ ಹತ್ರ ಆರಾಮಾಗಿರ್ಬೇಕು ಸರ್. ಬಂದವರೆಲ್ಲ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನನ್ ಕೈಗೆ ದುಡ್ಡು ಬರ್ತಾ ಇರ್ಬೇಕು. ಇಂಥ ಕೆಲಸ ಇದ್ರೆ ಹೇಳಿ ಸರ್, ನೋಡೋಣ. ಸಿಕ್ತು ಸರ್, ಕರೆಕ್ಟ್ ಕೆಲಸ ಸಿಕ್ಕಣೆ. ನೋಡು, ಈ ಜನಸಂದಣಿ ಜಾಸ್ತಿ ಇರುತ್ತಲ್ಲ, ಜಾಸ್ತಿ ಇರುತ್ತೆ. ಅಲ್ಲಿ ಸರ್ಕಲ್ ಇರುತ್ತಲ್ಲ, ಸರ್ಕಲ್. ಆ ಸರ್ಕಲ್ ಅಲ್ಲಿ ಒಂದು ಸುಲಭ ಶೌಚಾಲಯ ಇಟ್ಕೋ. ಬಂದವರೆಲ್ಲ ಅವ್ರ ಕೆಲಸ ಮುಗಿಸ್ಕೊಂಡು ನಿನಗೆ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾರೆ. ಬರಮ್ಮ.
ಸರ್ ಅದು ಗೊತ್ತಾಯ್ತು ಬಿಡಮ್ಮ, ನಿನಗೆ ಕೆಲಸ ಬೇಕು ಅಲ್ವಾ? ಸರಿ ನಿಂತ್ಕಮ್ಮ. ನಿನಗೆ ಏನು ಓದಿದ್ಯಮ್ಮ ನೀನು? ನಾನು ಹೇಳ್ತೀನಿ ಬಿಡು. ಒಂದು SSLC ಸರ್ ಮೇಲೆ ಒಂಚೂರು ಮೇಲೆ ಬನ್ನಿ ಸರ್. ಮೇಲ್ ಬರ್ಲಾ? ಸರ್ ನಾನು ಹೇಳಿದ್ದು ಎಜುಕೇಶನ್ ಲೆವೆಲ್ ಅಲ್ಲಿ. ಎಜುಕೇಶನ್ ಡಿಗ್ರಿ. ಕರೆಕ್ಟ್ ಸರ್, ಯು ಗಾಟ್ ಇಟ್. ಕರೆಕ್ಟ್ ಸರ್. ಡಿಗ್ರಿ ಎಸ್. ಡಿಗ್ರಿ ಓದಿದ್ದಾಳೆ. ನೋಡಮ್ಮ, ನಿನಗೆ ಕೆಲಸ ಬೇಕು. ನೋಡಮ್ಮ, ನಿನಗೆ ಯಾವ ತರ ಕೆಲಸ ಬೇಕು ಹೇಳ್ಬಿಡಮ್ಮ. ನಾನೇ ಹೇಳ್ತೀನಿ ಸರ್. ಹೇಳಿ. ನನ್ಗೆ ಕೆಲ್ಸ ಅಂದ್ರೆ ಮೈ ಕೈಗೆಲ್ಲ ಫುಲ್ ಕೆಲ್ಸ ಇರ್ಬೇಕು ಸರ್. ಫುಲ್ ಕೆಲಸ 24 hours ಬ್ಯುಸಿ ಆಗಿರ್ಬೇಕು ಸರ್. ಬ್ಯುಸಿ ಆಗಿರ್ಬೇಕು. ಕೆಲ್ಸ ಮಾಡ್ತಾ ಇದ್ರೆ ಜಿಮ್ಮು ಗಿಮ್ಮು ಏನು ಬೇಕಾಗಿಲ್ಲ ಸರ್. Okay. ಕೆಲ್ಸ ಮಾಡ್ತಾನೆ ಸ್ಲಿಮ್ ಅಂಡ್ ಟ್ರಿಮ್ ಆಗಿರ್ಬೇಕು ಸರ್. ಟ್ರಿಮ್ ಆಗಿರ್ಬೇಕು. ಎಸ್ ಸರ್. ಈ ತರ ಕೆಲಸ ಬೇಕು. ಬ್ಯುಸಿ ಆಗಿರ್ಬೇಕು, ಮೈ ತುಂಬಾ ಕೆಲಸ ಇರ್ಬೇಕು. ಕೆಲಸ ಸಿಕ್ತು ಕಣಮ್ಮ. ಇವನು ಸುಲಭ ಶೌಚಾಲಯ ಹೇಳ್ತಾ ಇದ್ದಾನೆ, ನೀನಲ್ಲಿ ಕ್ಲೀನಿಂಗ್ ಕೆಲ್ಸಕ್ಕೆ ಸೇರ್ಕೋ. ಒರೆಸ್ತಾ ಇದ್ರೆ ಕೈಗೆಲ್ಲ ಕೆಲಸ, ಗುಡಿಸ್ತಾ ಇದ್ರೆ ಮೈಗೆಲ್ಲ ಕೆಲಸ. 24 hour ಬಿಸಿನೋ ಬಿಸಿ. ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ನೀನು ಗುಡಿಸ್ತಾ ಇರು, ಒರೆಸ್ತಾ ಇರು, ಗುಡಿಸ್ತಾ ಇರು, ಒರೆಸ್ತಾ ಇರು. ನೋ ಜಿಮ್, ಓನ್ಲಿ ಸ್ಲಿಮ್. ಹೆಂಗಿದೆ ಕೆಲಸ? ಒಂದು 10,000 ರೂಪಾಯಿ ಕೊಡಿ ಇಬ್ರು. ಸ್ವಲ್ಪ ಹತ್ರ ಬನ್ನಿ. ಬರ್ಲಾ? ಈಗ್ಲಾದ್ರೂ ಮೇಲ್ ಬರ್ಬೋದು. ಅಯ್ಯೋ ತಲಕಡಿ. ತಲಕಡಿ. ಶಿಷ್ಯೆ, ಹೇಗ್ ನಡೀತಿದೆ ಜೀವನ? ತಿಂಗಳು ಸಂಬಳ ಅಂತ ಕರ್ಕೊಂಡ್ ಬಂದ್ಬಿಟ್ಟು 1 ವರ್ಷ ಆಯ್ತು, ಸಂಬಳನೇ ಕೊಟ್ಟಿಲ್ಲ. ಜೀವನನೇ ಕೊಟ್ಟಿದ್ದೀನಲ್ವಾ, ಸಂಬಳ ಯಾಕೆ? ಆದ್ರೂ ದುಡ್ಡುಗೊಂದು ವ್ಯವಸ್ಥೆ ಮಾಡ್ತೀನಿ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೇ ನಮಃ. ದುಡ್ಡು ಬರ್ತಾ ಇದೆ, ಬರ್ತಾ ಇದೆ. ದುಡ್ಡು ಬಂದೇ ಬಿಡ್ತು. ನಮಸ್ಕಾರ ಗುರುಗಳೇ. ಕೊಡಿ ಕೊಡಿ, ತಗೊಳ್ಳಿ. ಇದೇನಿದು ನೀರಿದ್ದಂಗಿದೆ? ಬಂದವ್ರಿಗೆಲ್ಲ ನೀರ್ ಕುಡ್ಸೋದೇ ನಮ್ ಕೆಲ್ಸ. ಅಂದ್ರೆ ದಾವ ಹಾರ್ಕೊಂಡ್ ಬಂದಿರ್ತಾರಲ್ಲ, ಬಂದ ತಕ್ಷಣ ತೀರ್ಥ ಕೊಡೋದೇ ನಮ್ ಕೆಲ್ಸ ಅಂತ ಶಿಷ್ಯ ಹೇಳ್ತಿದಾರೆ. ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮ ಹೆಸರು ಚಿಲ್ಲಿಂಗ್ ಚಂಪಾ, ಕರೆಕ್ಟಾ? ಹೌದು, ಕರೆಕ್ಟು. ಕಾಣಿಕೆ ಕೊಡಿ. ಹಾಗೆ ಬೆಳಿಗ್ಗೆ ಮನೆಯಿಂದ ಹೊರಡಬೇಕಾದ್ರೆ 4 ಸ್ಯಾರಿನ ನೋಡಿ 5ನೇದು ರೆಡ್ ಸ್ಯಾರಿನ ಫೈನಲ್ ಮಾಡಿ ಹಾಕೊಂಡ್ ಬಂದ್ರಿ, ಕರೆಕ್ಟಾ? ಕರೆಕ್ಟು. ಕಾಣಿಕೆ ಕೊಡಿ. ಕಾಣಿಕೆ ಖಾಲಿ ಆಯ್ತು. ಓ, ವಾಚ್ ಇದೆಯಲ್ಲ, ಅದನ್ನೇ ಕಾಣಿಕೆಯಾಗಿ ಕೊಡಿ. ತಗೊಳಮ್ಮ, 3 ತಿಂಗಳ ಸಂಬಳ ಒಟ್ಟಿಗೆ ಇಟ್ಕಮ್ಮ. ನೋಡಮ್ಮ, ನೀನು ನಿನ್ ಗಂಡ ಇಬ್ರು ಸಂಸಾರದಲ್ಲಿ ಅನ್ಯೂನ್ಯವಾಗಿರ್ಬೇಕು ಅನ್ನೋದು ನಿನ್ನ ಆಸೆ, ಕರೆಕ್ಟಾ? ಹೌದು ಗುರುಗಳೇ. ಹಾಗಾದ್ರೆ ಕಾಣಿಕೆ ಕೊಡಮ್ಮ. ಕಾಣಿಕೆನೂ ಇಲ್ಲ, ಕೈಲಿ ವಾಚು ಇಲ್ಲ. ಕತ್ತಲ್ಲಿ ಮಾಂಗಲ್ಯ ಚೈನ್ ಇದೆಯಲ್ಲ, ಅದನ್ನೇ ಕಾಣಿಕೆಯಾಗಿ ಕೊಡಮ್ಮ. ಮಾಂಗಲ್ಯ ಚೈನ ಗಂಡ ಕುಡಿಯಕ್ಕಂತ ಮಾಂಗಲ್ಯ ಚೈನ್ ಕೇಳಿದ್ರೇನೆ ನಾನ್ ಕೊಟ್ಟಿಲ್ಲ ಅಂತದ್ರಲ್ಲಿ ನೀನ್ ಡಬ್ಬ ಜ್ಯೋತಿಷ ಕೇಳಕ್ಕೆ ನಾನ್ ಮಾಂಗಲ್ಯ ಚೈನ್ ಕೊಡ್ತೀನಿ. ನೀನು ಬೇಡ, ನಿನ್ ಜ್ಯೋತಿಷನೂ ಬೇಡ. ಗುರುಗಳೇ ನಮಸ್ಕಾರ. ಗುರುಗಳಯ್ಯ, ಏನಯ್ಯ ಸಿಗಡಿಸಿದ್ದ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಗುರುಗಳೇ, ನನ್ನ ಹೆಸರೇ ಗೊತ್ತಾಯ್ತು ಗುರುಗಳೇ ನಿಮ್ಗೆ. ನಿನ್ನ ಹೆಸರೇನಯ್ಯ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಸಿಕ್ತಾಗ ನಿನ್ನ ಹೆಸರು ದರ್ಶನ್ ಅಲ್ವೇ ಅಂತ ಅವ್ರಿಗೆ ಹೆಸರನ್ನ ಕಂಡಿಡಿದ ನಾನು. ಗುರುಜಿ, ಹಾಗಾದ್ರೆ ನನ್ನ ಮನದಾಳದ ಆಸೆನ ಕಂಡಿಡಿರಿ ನೋಡೋಣ. ಮನದಾಳದ ಆಸೆ. ನೋಡಯ್ಯ, ನಿನಗೆ ತುಂಬಾ ವರ್ಷದಿಂದ ಒಂದು ಚಿಂತೆ ಇದೆ. ಕೈಲಿ ಬೈಲಿ. ಆ ಚಿಂತೆನೆ ನಿನ್ನ ಮನದಾಳದಲ್ಲಿ ಬೇರೂರಿದೆ. ಕರೆಕ್ಟು. ಅದೇ ನಿನ್ನ ಕನಸು, ಅದೇ ನಿನ್ನ ಆಸೆ. ಅದು ಯಾವಾಗ ನೆರವೇರುತ್ತೆ ಅಂತ ನೀನ್ ನನ್ನ ಹತ್ರ ಕೇಳ್ತಾ ಇದೀಯ. ಕರೆಕ್ಟು. ಈ ನಿನ್ನ ಆಸೆ ನೆರವೇರ್ಬೇಕು ಅಂದ್ರೆ ನೀನು ಒಬ್ಬ ಶ್ರಮ ಪಟ್ರೆ ಆಗಲ್ಲ ಕಣಯ್ಯ. ನಿನ್ನ ಕ್ಲೋಸ್ ಫ್ರೆಂಡ್ ಸ್ಪೈಸಿ ಕೆಂಪ ಇದಾನಲ್ಲ, ಅವನು ನೀನು ಇಬ್ರೂ ಜೊತೆಗೂಡಿ ಶ್ರಮ ಪಟ್ರೆ ಖಂಡಿತವಾಗಲು ನಿನ್ನ ಆಸೆ ನೆರವೇರುತ್ತೆ ಕಣಯ್ಯ. ಅಯ್ಯೋ, ಡಿಕ್ಕಿ ಹೊಡೆದಿದ್ದು. ಓಕೆ, ಯಾಕಯ್ಯ? ಎಷ್ಟೋ ವರ್ಷದಿಂದ ಮಕ್ಕಳಾಗಿಲ್ಲ ಅಂತ ನಾನ್ ಕೊಡ್ತಾ ಇದ್ರೆ ಫ್ರೆಂಡ್ ಸಹಾಯ ತಗೋಬೇಕಾ? ತಲಕಡಿ. ತಲಕಡಿ. ಜೋಕು ಜೋಕು, ನಗಮ ನಗಮ ನಗಮ. ಸಕ್ಕದಾಗಿದ್ದಾರ.
ಇವಳು ಬರೋ ತಿಂಗಳು ಸಂಬಳ ಕಟ್ ಮಾಡ್ಬಿಡೋಣ. ನಗ್ತಾನೆ ಇಲ್ಲ. ಜೋಕ್ ಕೇಳೋದಾಗಲ್ಲ ನೀವು ಸಂಬಳ ಕೊಟ್ಬಿಡ. ಅಯ್ಯೋ ಬಾಸ್ ಒಳ್ಳೆ ಮೂಡಲ್ಲಿದ್ದಾರೆ. ಯಾವಾಗ ನಂಗೂ ತಲೆ ತಿಂದ್ಬಿಡ್ತಾರೆ. ಬೇಗ ಸೈನ್ ಹಾಕ್ಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಹೋಗ್ಬಿಡ್ಬೇಕು. ಓ ಸಿದ್ಧ ಬರ ಯಾ ಸುದ್ದು ಸರ್ ಅದು ಫೈಲ್ಗೆ ಸೈನ್ ಹಾಕ್ಬಿಟ್ಟೆ. ಅಯ್ಯೋ ಈ ಸೈನ್ ಎಲ್ಲ ಬಿಟ್ಟಾಕಯ್ಯ. ಸರ್ ಅದು ತುಂಬಾ ಇಂಪಾರ್ಟೆಂಟ್ ಸರ್. ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಒಂದಿದೆ ಕಣಯ್ಯ. ಈಗ ನಾನಾ ಬಾಸ್ ನೀನಾ? ನೀವೇ ಸರ್. ಮತ್ತೆ ಫೈಲ್ ಕೆಲಸ ಎಲ್ಲ ಬಿಟ್ಟಾಕು ಅಂತ ನಾನೇ ಹೇಳ್ತಿದ್ದೀನಿ. ನೋಡಯ್ಯ ಸಿದ್ಧ ನಿನಗೋಸ್ಕರ ಒಂದು ಹೊಸ ಜೋಕ್ ರೆಡಿ ಮಾಡಿದೀನಿ. ನಿನ್ನೆ ಹೇಳಿದ್ನಲ್ಲ ನಿನಗೆ, ಅದಕ್ಕಿಂತ ಚೆನ್ನಾಗಿರೋದು. ಈ ಜೋಕನ್ನ ಕೇಳಿದ್ರೆ ನೀವು ಅಯ್ಯೋ ಬಿದ್ದು ಬಿದ್ದು ನಗ್ತೆ ಕಣಯ್ಯ. ಸೂಪರ್ ಜೋಕು ಸರ್. ಓವರ್ ಆಯ್ತು ಇದೆಲ್ಲ. ನಾ ಜೋಕೆ ಹೇಳಿಲ್ಲ. ಸರಿ ಬರೇ ಮಾತಿಗೆ ನೀನ್ ಹಿಂಗ್ ನಕ್ರೆ ಜೋಕ್ಗೆ ಇನ್ ಹೆಂಗ್ ನಗ್ಬೋದು ನೀವು? ಕರೆಕ್ಟ್ ಕೇಳಿಸ್ಕೋ. ಒಂದೂರಲ್ಲಿ ಒಬ್ಬ ರಾಜ್ಕುಮಾರ ಇರ್ತಾನೆ. ಆ ರಾಜ್ಕುಮಾರ ಪಕ್ಕದೂರ್ ರಾಜ್ಕುಮಾರಿನ ಲವ್ ಮಾಡ್ತಾ ಇರ್ತಾನೆ. ಅವಳು ನೋಡೋದಕ್ಕೆ ಅಂತ ಒಂದು ದಿನ ಬೈಕ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ರಾಜ್ಕುಮಾರ ಕುದುರೆ ತಗೊಂಡ್ತಾನೆ ಹೋಗ್ಬೇಕು, ಬೈಕ್ ತಗೊಂಡು ಏನ್ ಹೋಗ್ತಾನೆ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇದೇ ತರ ಕಾನ್ಸಂಟ್ರೇಷನ್ ಮಾಡು. ಇನ್ನು ಜಾಸ್ತಿ ಜೋಕ್ ಹೇಳ್ತೀನಿ. ನೋಡಯ್ಯ ಈಗಿನ ಟ್ರೆಂಡ್ಗೆ ಅಂತ ಕುದುರೆ ಬದಲು ಬೈಕ್ ನ ಚೇಂಜ್ ಮಾಡಿದೀನಿ ಕಣಯ್ಯ. ನೋಡ ಹಂಗೆ ಹೋಗ್ತಾ ಇರ್ತಾನೆ. ಇನ್ನೇನೋ ರಾಜ್ಕುಮಾರಿ ಮನೆ ಸಿಕ್ತು ಅನ್ನುವಾಗ ಬೈಕ್ ಆಫ್ ಆಗ್ಬಿಡುತ್ತೆ ಕಣಯ್ಯ. ಬೈಕ್ ಪಂಚರ್ ಆಗೋಯ್ತಾ? ಓ ಅಂದಮ್ಮ ನೀನು ಅಷ್ಟೇ ಇದೇ ತರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡು. ನಿನಗೂ ಹೆಚ್ಚು ಜೋಕ್ ಹೇಳ್ತೀನಿ. ಹಂಗೆ ಹೋಗ್ತಾ ಇರ್ತಾನ, ಬೈಕ್ ಆಫ್ ಆಯ್ತಾ, ಏನ್ ಮಾಡೋದಪ್ಪ ಅಂತ ತಲೆ ಕಿಟ್ಟು ಹೋಗ್ಬಿಡುತ್ತೆ ರಾಜ್ಕುಮಾರನ್ಗೆ. ಹಂಗೆ ನೋಡ್ತಾ ಪೆಟ್ರೋಲ್ ಟ್ಯಾಂಕ್ ನ ಓಪನ್ ಮಾಡ್ತಾನೆ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಜೋಕು ಲಗಿ 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 ಲಗಿ. ಈಗ್ಲೇ ಹೋದ್ ತಿಂಗಳು ಸಂಬಳ ಕೊಟ್ಟಿಲ್ಲ, ಈ ತಿಂಗಳು ಕೊಡಲ್ಲ, ಅದಕ್ಕೆ ಸುಮ್ನೆ ನಕ್ಕಿದ್ರು. ಚೆನ್ನಾಗಿತ್ತಲ್ಲ? ಸೈನು ಸೈನ್ ಏನ್ ಬೇಡ ತಗೊಳ್ಕೆ. ಇನ್ನೊಂದ್ಸಲ ಇಲ್ಲ ಇನ್ನೊಂದ್ಸರಿ ನಾನು ಇನ್ನೊಂದ್ಸಲ. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತಲ್ಲ? ಒಂದೂರಲ್ಲಿ ಒಬ್ಬ ರಾಜ್ಕುಮಾರ ಇರ್ತಾನೆ. ಆ ರಾಜ್ಕುಮಾರ ಪಕ್ಕದ ರಾಜ್ಕುಮಾರಿನ ನಾನು ಹೇಳ್ಬಿಡ್ತೀನಿ. ಒಂದೂರಲ್ಲಿ ಒಬ್ಬ ರಾಜ್ಕುಮಾರ ಇರ್ತಾನೆ. ಅವನು ಪಕ್ಕದ ರಾಜ್ಕುಮಾರ ಲವ್ ಮಾಡ್ತಾ ಇರ್ತಾನೆ. ಅವನು ಬೈಕ್ ತಗೊಂಡು ರಾಜ್ಕುಮಾರಿ ನೋಡಕ್ ಹೋಗ್ತಾನೆ. ಸೆಂಟ್ರಲ್ಲಿ ಬೈಕ್ ಆಫ್ ಆಗ್ಬಿಡುತ್ತೆ. ಟೆನ್ಷನ್ ಅಲ್ಲಿ ಟ್ಯಾಂಕ್ ಓಪನ್ ಮಾಡಿ ನೋಡ್ತಾನೆ, ಪೆಟ್ರೋಲ್ ಖಾಲಿ ಆಗೋಗಿರುತ್ತೆ. ಚೆನ್ನಾಗಿತ್ತಲ್ಲ? ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ನೋಡು ನೋಡು, ನೀವೆಲ್ಲ ತುಂಬಾ ಕಾನ್ಸಂಟ್ರೇಷನ್ ಮಾಡಿದ್ರಿ. ಸೂಪರ್ ಜೋಕ್ ವರ್ಕೌಟ್ ಆಯ್ತು. ಎಲ್ರಿಗೂ ಸಂಬಳ ಕೊಡೋಕೆ ಹೇಳ್ಬಿಡ್ತೀನಿ. ಆಮೇಲೆ ನಾಳೆ ಎಲ್ರು ಬೇಗ ಬಂದ್ಬಿಡಿ. ನಿಮ್ಮೆಲ್ರಿಗೋಸ್ಕರ ಒಂದು ಹೊಸ ಜೋಕ್ ನಾನೇ ಕ್ರಿಯೇಟ್ ಮಾಡಿರ್ತೀನಿ, ನಿಮ್ಗೋಸ್ಕರ ಹೇಳ್ತೀನಿ. ಓಕೆನಾ? ಐತಲಕಡಿ ಐತಲಕಡಿ. ಮಕ್ಕಳು ಯಾವಾಗ್ಲೂ ಕಿತ್ತಾಡ್ತೀನಿ ನನ್ನ ಮಕ್ಕಳ ಅಮ್ಮ ನೀನು. ಏಟಾಯ್ತಾ? ರೀ ನೀವ್ ಯಾವಾಗ್ಲೂ ಅವ್ನ ಬೈತಾನೆ ಇರ್ತೀನ. ಇವ್ನ್ ಕಂಡ್ರೆ ಒಂದ್ ಸ್ವಲ್ಪ ಪ್ರೀತಿನೇ ಇಲ್ವಾ ನಿಮ್ಗೆ? ಈ ನನ್ನ ಮಗನ ಮೇಲೆ ಈ ಜನ್ಮದಲ್ಲಿ ನನಗೆ ಪ್ರೀತಿ ಬರಲ್ಲ ಕಣೆ. ನೋಡು 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 ಇವನು ನೋಡು, ಯಾವ ಆಂಗಲ್ ಇಂದ ಇವ್ನು ನನ್ನ ಮಗನ ತರ ಕಾಣಿಸ್ತಾನೆ. ಈ ನನ್ನ ಮಗ ನನ್ ಹುಟ್ಟಿ ಇಲ್ಲ ಇವನು. ಪಾಪ ಬೇಕಂದ್ರೆ ನನ್ ಕಾಲ್ ನೋಡು, ನಮ್ಮಿಬ್ಬರು ಬೆರಳು ಒಂದೇ ತರ ಇದೆ. ಬೆರಳು ಒಂದೇ ತರ ಒಂದೇ ತರ ಒಂದೇ ತರ. ಈ ನನ್ ಮಗ, ಓ ಈ ನಿನ್ ಮಗ ನನ್ ಮಗನೇ ಅಲ್ಲ ಕಣೆ. ನೋಡ ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಇಲ್ಲ ಇವನ್ ಇರ್ಬೇಕು, ಇಲ್ಲ ನಾನ್ ಇರ್ಬೇಕು ಕಣೆ. ಆಯ್ತು ಸರಿ. ಸಟ್ಕಿ ತಗೋಬಿಡ್ತಾಳ. ಪಂಚಾಯತಿಯವರೆಲ್ಲ ಕಟ್ಕಟ್ಟ ನಿಲ್ಸ್ಬಿಟ್ಟು ನಾನು ನೇಣಾಕ್ಬಿಡ್ತಾರೆ. ಏ ಬಾರ ನೋಡ್ರಿ, ನೀವ್ ಯಾವಾಗ್ಲೂ ನನ್ ಮೇಲೆ ಅನುಮಾನ ಪಡ್ತೀರಾ ಅಲ್ಲ? ಈ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಸಿಕ್ಕಿಸಿದ್ದ ನಿಮ್ ಮಗನೇ. ಆದ್ರೆ ಅವಳ ಬಗ್ಗೆ ಮಾತ್ರ ಕೇಳ್ಬೇಡಿ. ಐತಲಕಡಿ.